ಪರಮ ಅವರೇ ಊಟ ಆಯಿತು. ಒಳ್ಳೆ ಊಟ ಆಯ್ತು ಸರ್. ಒಳ್ಳೆ ಊಟ ಆಯ್ತು. ಒಳ್ಳೆ ಊಟ ಆಯ್ತು. ಒಂದು ರೀತಿ ಏನಂದರೆ ನಮ್ಮ ಭಾಗ್ಯ ಟಿ ವಿ ಮೂಲಕ ನಾವು ಹಸುವಿಗೆ ಅಂದರೆ ಅಡುಗೆ ಮಾಡೋದನ್ನು ತೋರಿಸ್ತೀವಿ. ನೀವು ಮನಸ್ಸಿನಲ್ಲಿರ್ತಕ್ಕಂಥ ಹಸುವನ್ನು ನೀಗಿಸ್ತಕ್ಕಂಥವ್ರು, ಒಂದು ರೀತಿ ಸ್ಫೂರ್ತಿ ತುಂಬತಕ್ಕಂಥವ್ರು. ಈಗಾಗಲೇ ತಮ್ಮ ಜರ್ನಿ ಬಗ್ಗೆ ಭಾಳಷ್ಟು ವಿಚಾರ ಹೇಳಿದ್ದೀರಾ. ಈಗ ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆಲ್ಲ ಮನಸ್ಸಲ್ಲಿರ್ತಕ್ಕಂಥದ್ದು ಕಲಾ ಮಾಧ್ಯಮ, ಯೂಟ್ಯೂಬ್ ಚಾನಲ್ಲು, ಯಾರ್ಯಾರು ಇದ್ದೀರಾ, ಏನು ಮಾಡ್ತೀರಾ, ನಿಮ್ಗೆ ಹೆಂಗೆ ಸ್ಫೂರ್ತಿ ಸಿಗುತ್ತೆ ಅನ್ನೋ ವಿಚಾರಗಳು ಹೇಳಿ ಸರ್. ನಿಮಗೆ ಇಂಟರ್ವ್ಯೂ ಮಾಡೋದಕ್ಕೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತೀರಾ? ಅಷ್ಟು ಜನನ ನೀವು ಇಂಟರ್ವ್ಯೂ ಮಾಡ್ತೀರಲ್ಲ, ಯಾವ ರೀತಿಯಾಗಿ ಸರ್? ಮೊದಲು ನಾನು ನಿಮ್ಗೆ ಆಗಲೇ ಹೇಳಿದೆ, ಈಗ ನಾವು ಮಾಲ್ಗುಡಿ ಡೇ ಸೀರೀಸ್ ಮಾಡಿದಾಗ ಮೊದಲು ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಅದಕ್ಕೆ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆಗಿದ್ದ ಸಾವಂತ್ ಅವರು, ಈಗ ಕನ್ನಡದ ಸೀನಿಯರ್ ಅಸೋಸಿಯೇಟ್ ಡೈರೆಕ್ಟರ್ ಅವರು. ಈಗ ಒಬ್ಬರು ಸಿಕ್ಕರು, ನಮ್ಮ ಸಾವಂತ್ ಅವ್ರು ಸಿಕ್ಕರು, ಅವ್ರು ನಮಗೊಂದು 20 ಜನ ಪರಿಚಯ ಮಾಡಿಕೊಟ್ರು. ನನಗೆ ಅಲ್ಲಿ ಅರ್ಥ ಆಯಿತು, ಕಾಂಟ್ಯಾಕ್ಟು ಬಹಳ ಮುಖ್ಯ, ಅದನ್ನು ಭಾಳ ಚೆನ್ನಾಗಿ ಇಟ್ಕೋಬೇಕು ಅಂತ. ನಾನು ಇದುವರೆಗೂ ಯಾರನ್ನೇ ಭೇಟಿಯಾಗಲಿ ಅವರಿಂದ 2 ಕಾಂಟ್ಯಾಕ್ಟ್ ತಗೊಳ್ದೇ ಬಿಟ್ಟಿಲ್ಲ, ನಿಮ್ಮನ್ನು ಸೇರಿಸಿ. ಹೌದು, ಯಾಕಂದರೆ ನಾನು ನಿಮ್ಮನ್ನು ಭೇಟಿಯಾದೆ, ನೀವೇ ನನಗೆ ರೇಖಾ ಅಡುಗೆ ಅವ್ರನ್ನ ಮೀಟ್ ಮಾಡಿಸಿದ್ದು, ಅನು ಸ್ವಯಂ ಕಲಿಕೆ ನೀವೇ ಭೇಟಿ ಮಾಡಿಸಿದ್ದು, ಇದು ತುಂಬ ಜನ ನಂಬರ್ ಕೊಟ್ಟು ಅವ್ರು ಮಾಡಿಲ್ಲ. ಸೊ ಈ ಥರ ಅಂದರೆ ಒಂದು ಈಗ ಉದಾಹರಣೆಗೆ ನೀವು ನನ್ನ ಸ್ನೇಹಿತ ಆದರೆ ನಿಮ್ಮ ಸ್ನೇಹಿತರೆಲ್ಲ ನನ್ನ ಸ್ನೇಹಿತರು, ಖಂಡಿತ ಸರ್, ಡೆಫಿನೆಟ್ಲಿ ಆ ಥರದ್ದೊಂದು ಪಾಲಿಸಿ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಉದಾಹರಣೆಗೆ ಈಗ ಭಾರ್ಗವ್ ಅವ್ರ ಹತ್ರ ಹೋಗ್ತೀನಿ, ಭಾರ್ಗವ್ ಅವರು ಮಾತಾಡ್ತಾ ಯಾವುದೋ ಒಂದು ಫೋನಲ್ಲಿ ಒಂದು 2-4 ಹೆಸರು ಹೇಳ್ತಾರೆ, ಅವ್ರು ಖಂಡಿತ ಹೇಳ್ತೀನಿ. ಆಧಾರ ನಾನೇ ಈಗ ನಾನು ಇಂಟರ್ವ್ಯೂ 4-5 ಜನ ಹೆಸರು ಹೇಳಿದ್ದೀನಿ. ಸೊ ಹಾಗಾಗಿ ಅವರು ಹೇಳಿದ್ದವ್ರು ಏನು ಮಾಡ್ತೀನಿ, ನಾನು ಅಲ್ಲೇ ನೋಟ್ ಮಾಡ್ಕೊಂಡ್ಬಿಡ್ತೀನಿ. ನೋಟ್ ಮಾಡಿಕೊಂಡು ನಾನು ಇಂಟರ್ವ್ಯೂ ಮುಗಿದ್ಮೇಲೆ ಅವ್ರ ಮನೇಲಿ ಖಂಡಿತ ಯಾರೋ ಮನೇಲಿ ಕಾಫಿ ಟೀ ಕೊಡ್ತಾರೆ. ಕುಡಿಯೋ ಸರ್ ಇವ್ರು ಹೆಸರು ಹೇಳಿದ್ರಲ್ಲ, ಇವ್ರು ನಂಬರ್ ಕೊಡಿ, ಇವ್ರು ಎಲ್ಲಿ ಸಿಗ್ತಾರೆ ಅಂದರೆ ಅವ್ರು ಹೇಳ್ತಾರೆ, ಹೌದಾ ವೆರಿ ಗುಡ್, ಇವ್ರು ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ನಂಬರ್ ಕೊಡ್ತಾರೆ. ಸಾಧ್ಯ ಆದರೆ ಎಷ್ಟೋ ಸಲ ಅವರೇ ಫೋನ್ ಮಾಡಿ ಹೇಳ್ಬಿಡ್ತಾರೆ, ಪರಮವ್ರು ಬರ್ತಾರೆ ಕಲಾ ಮಾಧ್ಯಮದಪ್ಪ, ನೀನು ಇಂಟರ್ವ್ಯೂ ಕೊಟ್ಬಿಟ್ಟು ಅಂತ ಅವರೇ ಹೇಳ್ತಾರೆ. ಹಾಗಾಗಿ ಬಹುತೇಕ ನಮ್ಮ ಕೆಲಸ ಆ ಥರ ವರ್ಕ್ ಆಗ್ತಾ ಹೋಗುತ್ತೆ. ಇದು ನಾನು ಮಾಡ್ತಾ ಹೋಗೋದು. ಅಂದರೆ ನಾನು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿನ ಸಂಪರ್ಕಗಳು ನಮ್ಗೆ ಎಷ್ಟೋ ಸಿಗ್ತಾ ಹೋಗುತ್ತೆ. ವರ್ಕ್ ಬ್ರಿಂಗ್ಸ್ ವರ್ಕ್ ಫಾರ್ ಮೀ. ನೀವು 1 ವರ್ಕ್ ಕೊಟ್ಟರೆ ಸಾಕು, ಅದರಿಂದ 10 ವರ್ಕ್ ಸೃಷ್ಟಿ ಮಾಡ್ಕೊಳ್ತೀರಾ. ಸ್ವಲ್ಪ ಅದೇನೋ ಅದು ಏನು ಗೊತ್ತಾ ಸರ್, ಅದು ಅತಿ ಸ್ಮಾರ್ಟ್ನೆಸ್ ಅನ್ನೋಕ್ಕಿಂತಲೂ ಅದು ಹಸುವು ಸರ್. ಅದು ಹಸು. ಯಾಕಂದರೆ ನಾನು ಝೀರೋ ನೋಡ್ಬಿಟ್ಟಿದ್ದೀನಿ, ಮೈನಸ್ ನೋಡ್ಬಿಟ್ಟಿದ್ದೀನಿ, ತುಂಬ ಹಸ್ಕೊಂಡಿದ್ಬಿಟ್ಟಿದ್ದೀನಿ. 20 ರೂಪಾಯಿ ನನಗೆ ಕಾಸಿಲ್ಲದೆ ಇರೋ ಒದ್ದಾಡ್ಬಿಟ್ಟು ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ಊಟನೇ ಬಿಟ್ಟು ಕೂತ್ಕೊಂಡು ದಿನ ನಾನು ನೋಡ್ಬಿಟ್ಟಿದ್ದೀನಿ. ಹಾಗಾಗಿ ಮತ್ತೆ ಆ ದಿನಕ್ಕೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಎಷ್ಟೋ ಜನ ಮನೆಗೆ ಹೋಗ್ತೀರಾ, ಮೊದಲು ಕಲಾ ಮಾಧ್ಯಮ ಅಂತ ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಆವಾಗಿನ ಪರಿಸ್ಥಿತಿಗೂ ಈಗ ಕಲಾ ಮಾಧ್ಯಮ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ, ಎಷ್ಟೋ ನಮ್ಮ ಕನ್ನಡಿಗರಿಗೆ ಗೊತ್ತಾಗಿದೆ. ಈ ಟೈಮಲ್ಲಿ ನೀವು ಹೋಗೋದಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ತುಂಬ ಇದೆ. ಈ 2 ವರ್ಷದಲ್ಲಿ ಆಗಿರೋ ಒಂದು ದೊಡ್ಡ ಬದಲಾವಣೆ ಏನು ಅಂದರೆ, ನೀವೇ ಸೂಕ್ಷ್ಮವಾಗಿ ನೀವೇ ಹೇಳಿದ್ರಿ ಅದನ್ನು. ಏನು ಅಂದರೆ, ಮೊದಲು ನಾವು ಕೇಳ್ತಿದ್ವಿ ಸಂದರ್ಶನಗಳನ್ನು, ಆಗ ಬಹುತೇಕರು ಯಾರು ಕಲಾ ಮಾಧ್ಯಮ ಅಂದರೆ ಯಾರು ಅಂದರೆ ಸರ್ ಪರಮೇಶ್ವರ್ ಅಂತ, ಹೌದಾ ಸರಿ ಬನ್ನಿ ಅಂತಂತಿದ್ರು. ಯಾಕಂದರೆ ಅದು ಸಹಜ, ಅದು ಯಾಕಂದರೆ ತಪ್ಪೇನಲ್ಲ ಅದು. ಯಾಕಂದರೆ ಯಾರೋ ಫೋನ್ ಮಾಡಿ ಯಾರಪ್ಪ ನೀನೊಂದು ಕೇಳ್ತಾರೆ. ಆದರೆ ಈಗೇನಾಗಿದೆ, ಅನೇಕರು ನನಗೆ ರೆಫರ್ ಮಾಡ್ತಾರೆ, ಸರ್ ನಾನು ಇಂಥವ್ರ ಹತ್ರ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ, ಕಲಾ ಮಾಧ್ಯಮದವ್ರು ಬಂದು ನಿಮ್ಮ ಇಂಟರ್ವ್ಯೂ ಮಾಡ್ತಾರೆ ಅಂತ, ನೀವು ಜಸ್ಟ್ ಹೋಗಿ ಮಾಡಿ ಸರ್, ಸಾಧ್ಯ ಸುಮ್ಮನೆ ಒಂದು ಹಲೋ ಅಂತ ಹೇಳ್ಕೊಂಡು ಹೋಗಿ ಅಂತ ಅಷ್ಟೇ ಅಂತ. ಆಮೇಲೆ ಅನೇಕರು ಬಹಳ ಗಣ್ಯರು, ಸರ್ ಕಲಾ ಮಾಧ್ಯಮದಿಂದ ಹೇಳ್ರಿ ಹೇಗಿದ್ದೀರಿ ಅಂತಾರೆ. ಉದಾಹರಣೆ ವಿನಾಯಕ್ ಜೋಶಿ, ಮೊನ್ನೆ ಇಂಟರ್ವ್ಯೂ ಮಾಡಿದೆ ವಿನಾಯಕ್ ಜೋಶಿ ಅವರು, ರೀಸೆಂಟಾಗಿ ನೋಡಿದ್ವಿ ಅಂತ ಹೇಳಿದ್ರಿ ನೀವು. ವಿನಾಯಕ್ ಜೋಶಿ ಅವರು ಅಷ್ಟೇ, ನಾನು ಚಿಕ್ಕ ಹುಡುಗ ಇದ್ದಾಗಿ ನೋಡ್ತಿದ್ದೆ, ಅವರು ಥಿಯೇಟರ್ ಪರ್ಸನ್, ಯಾವ ನ್ಯಾಷನಲ್ ಕಾಲೇಜಲ್ಲಿ ಸಿಗ್ತಾ ಇದ್ದೀನಿ, ರಿಹರ್ಸಲ್ ಮಾಡ್ತಿದ್ದೆ. ಅವ್ರನ್ನ ಫೋನ್ ಮಾಡಿ, ಸರ್ ನಿಮ್ಮ ಇಂಟರ್ವ್ಯೂ ಬೇಕು ಅಂದರೆ ಕಲಾ ಮಾಧ್ಯಮಕ್ಕೆ ನಾನು ಇಂಟರ್ವ್ಯೂ ಕೊಡಲ್ವಾ, ಬನ್ನಿ ಪರಮ್ಮ ಅಂತ ಕರೆದವರು. ಅಂದರೆ ಆ ಹಂತಕ್ಕೆ ಬಂದಿದೆ. ಅಂದರೆ ಅದು ನನ್ನ ಅಹಂಕಾರ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದೇನು ಅಂದರೆ, ನೀವು ಸತತವಾಗಿ ಕೆಲಸ ಮಾಡಿದ್ರೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ರೆ ಆ ದಿನ ಒಂದು ದಿನ ಬಂದೇ ಬರುತ್ತೆ, ಜನ ನಿಮ್ಮನ್ನೇ ಗುರುತಿಸುವಂಥ ಒಂದು ದಿನ ಬರುತ್ತೆ, ಅದು ಇರೋವಂಥದ್ದು. ಆಮೇಲೆ ಈಗ ನಮ್ಮನ್ನು ಕಲಾ ಮಾಧ್ಯಮ ತುಂಬ ಪಾಪ್ಯುಲರ್, ಕನ್ನಡಿಗರೆಲ್ಲ ಗುರುತಿಸ್ತಾರೆ ಅಂತ ನೀವು ಹೇಳಿದ್ರೆ, ಆದರೆ ಅದ್ರಲ್ಲಿ ಕಲಾ ಮಾಧ್ಯಮದ ಏನು ಹೆಚ್ಚಿಗಾರಿಕೆ ಇಲ್ಲ. ಕಲಾ ಮಾಧ್ಯಮದವ್ರು ಏನು ಅಂಥ ಬುದ್ಧಿವಂತರು ಅಲ್ಲ ಅಥವಾ ಅಂಥ ಇದು ಅಲ್ಲ. ನಾವು ಮಾಡಿದ ಒಂದೇ ಒಂದು ಕೆಲಸ ಅಂದರೆ, ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿರುವಂತಹ ಒಳ್ಳೆಯ ಮನಸ್ಸುಗಳನ್ನು, ಸಹೃದಯ ಮನಸ್ಸುಗಳನ್ನು, ಸಾಧಕರನ್ನು, ಕಲಾವಿದರನ್ನು, ಬೇರೆ ಬೇರೆ ರಂಗದ ಸಾಧಕರನ್ನೆಲ್ಲ ಹೋಗಿ ಹುಡುಕಿ ಮಾತಾಡಿಸಿ ನಾವು ರೆಕಾರ್ಡ್ ಮಾಡಿ ಹಾಕಿದಷ್ಟೇ. ಅದು ಬಿಟ್ಟು ಇನ್ನೆಂಥ ನಾವು ಯಾವುದೋ ಸಿನಿಮಾ ಮಾಡಿಲ್ಲ ಅಥವಾ ಇನ್ನೊಂದು ಯಾವುದೋ ದೊಡ್ಡ ಕೆಲಸ ಏನು ಮಾಡಿಲ್ಲ. ಅದನ್ನು ಕನ್ನಡಿಗರು ಒಂದು ದೊಡ್ಡದು ಅಂತಾರೆ. ಹಾಗಾಗಿದೆ ಅಂತ ಹೇಳೋದಕ್ಕಿಂತ, ಮತ್ತೊಬ್ರು ಹೇಳೋದಕ್ಕಿಂತ ಯೂಟ್ಯೂಬೇ ಅಥವಾ ಗೂಗಲೇ ನಿಮ್ಮ ಒಂದು ವರ್ಕ್ನ ಗುರುತಿಸಿದೆ. ಈಗಾಗಲೇ ಒಂದು ಯೂಟ್ಯೂಬರು ಸಹ ತಮ್ಮ ಒಂದು ಡಾಕ್ಯುಮೆಂಟ್ನ ಮಾಡ್ಕೊಂಡು ಹೋಗಿದ್ದಾರೆ. ಹೌದು, ಅಂದರೆ ನೋಡಿ, ಅದು ಯೂಟ್ಯೂಬ್ನವ್ರು ನನಗೆ ಅದನ್ನು ಫಸ್ಟ್ ಕಳಿಸಿದಾಗ ಅದು ನಾನು ಯಾವುದೋ ಅಂದರೆ ಈ ಕೆಲವು ಕಾಗೇರ್ಸಕ್ಕೆ ಅಂತ ಕಳಿಸ್ತಾರೆ, ಕೆಲವು ಮೆಸೇಜು ಮೈಲಿಲ್ಲ, ಸ್ಪ್ಯಾಮ್ ಅಂತ ಕರೀತಾರೆ. ಅಂದರೆ ಸುಮ್ಮನೆ ಕಳಿಸೋದು, ಆಮೇಲೆ ಇಷ್ಟು $1 ಕೊಡಿ ಅಂತ ಹೇಳೋದು, ಇಂಥದ್ದು ಯಾವುದೋ ಮೆಸೇಜ್ ಇರಬೇಕು ಅಂದ್ಕೊಂಡು ನನಗೆ ಇಗ್ನೋರ್ ಮಾಡಿದೆ. ಅಂದರೆ ಕಲಾ ಮಾಧ್ಯಮದ ಕಾಂಟ್ಯಾಕ್ಟ್ ನಂಬರ್ ಅಲ್ವ ಇದು, ಕಲಾ ಮಾಧ್ಯಮ ಕನ್ನಡದಲ್ಲಿ ಇರುವಂಥ ಚಾನಲ್ಗಳಲ್ಲಿ ಬೆಸ್ಟ್ ಅಂತ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಹೇಳಿ ನಿಮ್ಮ ಬಗ್ಗೆ ಅಂತ ಒಂದಷ್ಟು ಕಳಿಸಿದ್ರು. ನಾನು ಏನು ಹೇಳಿಲ್ಲ ಸುಮ್ಮನೆ ಅಂತ. ಆಮೇಲೆ ಏನಾಯಿತು, ರಿಪೀಟೆಡ್ಲಿ 2-3 ಬಂತು. ಆಮೇಲೆ ಅಫಿಷಿಯಲ್ ಒಂದು ಕರೆನೇ ಬಂತು ನನಗೆ. ಬಂದಾಗ ಕ್ಲಿಯರಾಗಿ ಹೇಳಿ, ನೋಡಿ ಈ ಥರ ನಾವು ಇಡೀ ಭಾರತದಲ್ಲಿ ಒಂದು ಸರ್ವೆ ಮಾಡಿದ್ದೀವಿ, ಮಾಡಿ ರಾಜ್ಯಕ್ಕೆ ಒಬ್ಬೊಬ್ಬರು, ಪ್ರತಿ ಸ್ಟೇಟ್ಗೆ ಒಬ್ಬೊಬ್ಬರು ಇವು ಬೆಸ್ಟ್ ಯೂಟ್ಯೂಬರ್ ನಾವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಅವ್ರ ಬಗ್ಗೆ ನಾವು ಒಂದು ಬುಕ್ ಮಾಡ್ತೀವಿ, ಒಂದು ಬ್ಲಾಗ್ ರೈಟಿಂಗ್ ಬ್ಲಾಗ್ ಒಂದು ಮಾಡ್ತೀವಿ, ಮತ್ತು ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡ್ತೀವಿ, ಡಾಕ್ಯುಮೆಂಟ್ರಿ ಫಿಲ್ಮ್ ಅಂತೆಲ್ಲ ಹೇಳಿದ್ರು ಅವರು. ನಾನು ಅವಾಗ ಇಲ್ಲ ಅಂಥದ್ದೇನು ನಾವು ಮಾಡಿಲ್ಲ, ನಮಗಿರೋದೇ ಅವಾಗ ನಮ್ಗೆ 4 ಲಕ್ಷ ಸಬ್ಸ್ಕ್ರೈಬರ್ ಇದ್ದರು, ಈಗ ಹತ್ರ 6+ ಇದ್ದಾರೆ.
ನಾನು ಅವಾಗ ಹೇಳಿದ್ದು ತುಂಬ ಜನ ಇದ್ದಾರೆ. ಉದಾಹರಣೆಗೆ ನೀವೇ ಇದ್ದೀರಾ, ಅವಾಗ 9 ಲಕ್ಷ ಇತ್ತು ನಿಮ್ಮ ಸಬ್ಸ್ಕ್ರೈಬರ್ಸು. ರೇಖಾ ಅವ್ರ ಹತ್ರ 20 ಲಕ್ಷ ಇದೆ. ಹೆಬಾರ್ ಕಿಚನ್ ಅಂತ ಯಾರು ಇದ್ದಾರೆ, ಅದು 50 ಲಕ್ಷ ಸಬ್ಸ್ಕ್ರೈಬರ್ ಎಲ್ಲ ಇದ್ದಾರೆ. ಅವರೆಲ್ಲ ಮಾಡ್ಬೋದಲ್ಲ ಅಂತಂದಾಗ ಅವ್ರು ಹೇಳಿದ್ದು ಸಬ್ಸ್ಕ್ರೈಬರ್ ನಂಬರ್ಗಿಂತಲೂ ಬಹಳ ಮುಖ್ಯ ನಾವು ನೋಡ್ತಾ ಇರೋದು ಮೈನ್ಲಿ ವಾಚ್ ಅವರ್ಸ್ ಒಂದು, ಮತ್ತು ಕನ್ನಡದ ಜನರ ಮೇಲೆ ಅಥವಾ ಆ ರಾಜ್ಯದ ಜನರ ಮೇಲೆ ಅವ್ರ ಬದುಕಿನ ಮೇಲೆ ಪ್ರಭಾವ ಬೀರುವಂಥ ಮಾಧ್ಯಮ ಯಾವುದೋ ಒಂದು ಹುಡುಕಿದಾಗ, ಮತ್ತು ಅವ್ರ ಜನಜೀವನಕ್ಕೆ ಒಂದು ಪ್ರಭಾವ ಬೀರುವಂಥ ಮಾಧ್ಯಮ ಅಂತ ನಾವು ಹುಡುಕಿದಾಗ, ದಿ ಸೋಷಿಯಲ್ ಇಂಪ್ಯಾಕ್ಟ್ ಹುಡುಕಿದಾಗ ಕಲಾ ಮಾಧ್ಯಮ ಅಂತ ಹೇಳಿ ಎಲ್ಲ ಹೇಳುತ್ತೆ. ಹಾಗಾಗಿ ಭಾಳ ಆರ್ಗ್ಯಾನಿಕ್ ಇದೆ. ಒಬ್ಬ ಸಬ್ಸ್ಕ್ರೈಬರ್ ಕೂಡ ನೀವೆಲ್ಲೂ ಇದು ಮಾಡಿದ್ದಲ್ಲ ಅಥವಾ ಯಾವುದೂ ಪೇಯ್ಡ್ ಅಲ್ಲ ಏನಲ್ಲ, ಎಲ್ಲವೂ ಭಾಳ ಅವ್ರವ್ರು ಬಂದಿರೋಂಥದ್ದು. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳಿದ್ದಾರೆ. ನನಗೂ ಅದು ಸಂತೋಷ ಆಯ್ತು. ನಾನು ಇದೇನು ಹೇಳಲ್ಲ, ಈಗ ನನಗೂ ಸಂತೋಷ. ನಮ್ಮ ಕನ್ನಡದ ಒಂದು ಚಾನಲ್ಲು ಈ ಮಟ್ಟಕ್ಕೆ ಗೂಗಲಿಂದ ಅಥವಾ ಯೂಟ್ಯೂಬಿಂದ ಗುರುತಿಸಿರೋದು ಅದು ನಮಗೂ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ಖಂಡಿತದಿಂದ ಇಲ್ಲ, ನನಗೆ ಒಂದು ಸಹಜವಾಗಿ ಖುಷಿಯಾಗಿದೆ. ಯಾಕಂದರೆ ನನಗೇನು ಅದೆಲ್ಲ ಬೇಕಾಗಿಲ್ಲ ನಾನು ಹೇಳಲ್ಲ. ಆದರೆ ನೋಡಿ, ಯಾವ ಯೂಟ್ಯೂಬ್ ಅನ್ನೋದು ಅಂತಾರಾಷ್ಟ್ರೀಯ ಸಂಸ್ಥೆ, ಕ್ಯಾಲಿಫೋರ್ನಿಯಾ ಹೆಡ್ ಆಫೀಸು, ಏನೋ ಕೋಟ್ಯಾಂತರ ವೀಡಿಯೋಸ್ ಇದೆ ಅದರಲ್ಲಿ. ಪ್ರತಿ ಸೆಕೆಂಡ್ಗೆ ಅದೆಷ್ಟೋ ಸಾವಿರ ವೀಡಿಯೋ ಅಪ್ಲೋಡ್ ಆಗುತ್ತೆ. ಅದಷ್ಟು ದೊಡ್ಡ ಸಂಸ್ಥೆಯವರು ಕನ್ನಡದಿಂದ ಒಂದು ಸಂಸ್ಥೆನ ಗುರುತಿಸಿ ನೀವು ಕನ್ನಡದ ಬೆಸ್ಟ್ ಯೂಟ್ಯೂಬರ್ ಅಂತ ಹೇಳಿ ಅವ್ರು ನಿಮ್ಗೆ ಏನೋ ನಿಮ್ಗೆ ಒಂದು ಗೌರವಿಸ್ತಾರೆ. ನಿಮ್ಮ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡ್ತಾರೆ, ಒಂದು ಬುಕ್ ಬರೀತಾರೆ ನಿಮ್ಮ ಬಗ್ಗೆ, ನಿಮಗೊಂದು ಬ್ಲಾಗ್ ಇರುತ್ತೆ, ಅವೆಲ್ಲವೂ ಪರ್ಮನೆಂಟಾಗಿರುತ್ತೆ, ಎಲ್ಲ ಕಡೆ ಸಿಗುತ್ತೆ ಅಂತಂದರೆ ಮುಂದೆ ನನಗಿಂತೂ ದೊಡ್ಡವ್ರು ಬರ್ತಾರೆ, ನಮಗಿಂತೂ ಒಳ್ಳೆ ಕೆಲಸ ಮಾಡೋರು ಬರ್ತಾರೆ. ಆದರೆ ಸದ್ಯಕ್ಕೆ ಗುರುತಿಸಿರುವಂಥದ್ದು ನಿಜಕ್ಕೂ ಖುಷಿನೇ. ಆಮೇಲೆ ನಾನು ಹೇಳೋದು ಇದಿಷ್ಟು ಶ್ರೇಯಸ್ ಯಾರಿಗೆ ಗೊತ್ತಾ? ಕಲಾ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟು ಅಷ್ಟು ಮಹಾನ್ ಭಾವರಿಗೆ ಮತ್ತು ಅದನ್ನು ನೋಡಿದ ಕನ್ನಡಿಗರಿಗೆ. ಈಗ ನಾವು ಮಾಡಿದ್ದೇನು ರೆಕಾರ್ಡ್ ಮಾಡಿ ಹಾಕಿದ್ದೀವಿ, ಅದನ್ನು ಯಾರು ಇಂಟರ್ವ್ಯೂನೇ ಕೊಡಲಿಲ್ಲ, ನಾನೇನು ರೆಕಾರ್ಡ್ ಮಾಡಲಿ? ಇಂಟರ್ವ್ಯೂ ಕೊಡಲಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅದು ನೋಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇದಿಷ್ಟು ಅವ್ರಿಗೆ ಸೇರಬೇಕು. ಬಹುಶಃ ಅವರೆಲ್ಲರೂ ಹೇಗೆ ಕೊಡೋದು ಅಂತ ಗೊತ್ತಿಲ್ಲದೆ ಪ್ರತಿನಿಧಿಯಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಅದನ್ನು ಒಂದು ಅಭಿಮಾನಪೂರ್ವಕವಾಗಿ ಸ್ವೀಕರಿಸಿದ್ದೀನಿ ಸರ್. ಸುಮಾರು ಈಗ ಒಟ್ಟು ನಮ್ಮ ಕಲಾ ಮಾಧ್ಯಮದಲ್ಲಿ 2600 ಹತ್ತಿರ ವೀಡಿಯೋಸ್ ಇದೆ. 2600 ಎಪಿಸೋಡ್ಸ್ 2 ವರ್ಷದಲ್ಲಿ 2600 ಇಲ್ಲ 2 ವರ್ಷದಲ್ಲ 300 ವೀಡಿಯೋ ಮೊದಲೇ ಇತ್ತು. ಸೊ ಟೋಟಲ್ 2600 ವೀಡಿಯೋಸು, ಅದರಲ್ಲಿ 2300 ವೀಡಿಯೋಸ್ ನಾವು ಈಗಲೇ ಮಾಡಿದ್ದು, 2 ವರ್ಷದಲ್ಲೇ ಮಾಡಿದ್ದು. ವರ್ಷಕ್ಕೆ 1000 ವೀಡಿಯೋ, ವರ್ಷಕ್ಕೆ 1000 ಪ್ಲಸ್ ನೋಡಿ. ದಿನಕ್ಕೆ 3 ವೀಡಿಯೋ ಖಂಡಿತ ಬರುತ್ತೆ ಸರ್, ಖಂಡಿತ ಬರುತ್ತೆ. ನೀವು ನಾನು ಬನ್ನಿ, ನಿಮ್ಗೊಂದು ಒಳ್ಳೆ ಪಾರ್ಟಿ ಇದೆ, ಬನ್ನಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಈ ಕನಕಪುರದ ಒಂದು ರೆಸಾರ್ಟಿಗೆ ಕರೆದ್ರೆ ಈಗಲೂ ನಾನು ಇಲ್ಲಿದ್ರು ಅಲ್ಲಿ 3 ವೀಡಿಯೋ ಬರುತ್ತೆ. ಸರ್ ಬೆಳಗ್ಗೆ ನಾವು ಹನುಮಂತ ರೆಡ್ಡಿ ಅವರು ಸರ್ ನನಗೆ ವೀಡಿಯೋ ಹಾಕೋದು ಹೇಳ್ಕೊಟ್ಟಿದ್ದು ಹನುಮಂತ ರೆಡ್ಡಿನೇ. ಹನುಮಂತ ರೆಡ್ಡಿ ಅವರು ನಾನು ಹೇಳಿದ್ದು ಒಂದೇ ಮಾತು, ಪರಂ 3 ಹೊತ್ತು ಊಟ ಮಾಡ್ತೀರಾ? ಹ್ಞೂ ಸರ್ ಮಾಡ್ತೀನಿ ಸರ್ ಅಂದೆ. ಯಾವ ಹೊತ್ತಿಗೆ ಮಾಡ್ತೀರಿ ಸರ್? 8-8ವರೆಗೆ ಟಿಫನ್ ಮಾಡ್ತೀನಿ, ಆ ಹೊತ್ತಿಗೆ ಒಂದು ಹಾಕಿ. ಊಟ ಅದು 1-1:30 1 ಗಂಟೆಗೆ ಒಂದು ಹಾಕಿ. ಮತ್ತು ಸಂಜೆ ಅದು ಒಂದು 7-8 ಗಂಟೆಗೆ, 7 ಗಂಟೆ ಬಿಟ್ಟು ಒಂದು 6 ಗಂಟೆಗೆ ಹಾಕಿ. 3 ವೀಡಿಯೋ ಹಾಕಿ ಅಂತಂದರು. ನಾನು ಸರಿ ಸರ್ ಹಾಕ್ತೀನಿ ಅಂತ ಒಪ್ಕೊಂಡೆ. ಈಗಲೂ ಅಷ್ಟೇ ಅವ್ರು ಕೊಟ್ಟ ಮಾತು ನಾನು ಇನ್ನೂ ತಪ್ಪಿಸಿಲ್ಲ. ಅವರು ಹನುಮಂತ ರೆಡ್ಡಿ ಅವ್ರು ಕೊಟ್ಟ ಮಾತು, ಅವ್ರು 3 ವೀಡಿಯೋ ಹಾಕಿ ಅಂದರು, ನಾನು 3 ವೀಡಿಯೋ ಹಾಕ್ತಾಯಿದ್ದೀನಿ. ದೇವ್ರ ದಯದಿಂದ 3 ವೀಡಿಯೋ ಹಾಕೋಷ್ಟು ಕಂಟೆಂಟು ನನಗೆ ಸಿಗ್ತಾಯಿದೆ, ಮತ್ತು 3 ವೀಡಿಯೋ ಹಾಕೋಷ್ಟು ಸಮಯನೂ ನಾನು ಹೇಗೋ ಹೊಂದಿಸ್ಕೊತಾ ಇದ್ದೀನಿ. 3 ವೀಡಿಯೋ ಹಾಕೋಕ್ಕೆ ಬೇಕಾದ ಎಡಿಟಿಂಗು ಶೂಟಿಂಗ್ ಮಾಡೋಂಥ ಸ್ಕಿಲ್ಲು ದೇವ್ರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಆ ತಂಡನೂ ಕೊಟ್ಟಿದ್ದಾನೆ, ಆ ಒಂದು ಕುಟುಂಬನೂ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೀನಿ ಸರ್ ಇನ್ಫ್ಯಾಕ್ಟ್. ಹಾಗಾಗಿ ಓಕೆ, ಇದರಲ್ಲಿ ನಿಮ್ಮ ವೈಫ್ ಅವರ ಪಾತ್ರ ಎಷ್ಟು ಸಹಕಾರ ಮಾಡ್ತಾರೆ, ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ ಅವರು? ಏನು ಹೇಳಿ ಸರ್, ನಾನು ಹೇಳೋದು ಪ್ರತಿಯೊಬ್ಬರಿಗೂ ನನ್ನ ಹೆಂಡತಿಯಿಂದ ಪತ್ನಿ ಇರಬೇಕು ಸರ್, ಸತ್ಯ ಹೇಳ್ತೀನಿ. ಯಾಕಂದರೆ ಅವಳನ್ನ ಪ್ಲೀಸ್ ಮಾಡೋಕ್ಕಾಗಲಿ ಅಥವಾ ಅವ್ಳು ಹೋಗ್ಲಿಕ್ಕಾಗಲಿ ನಾನು ನಿಮ್ಮ ಮಾತು ಹೇಳ್ತಿಲ್ಲ. ಯಾಕಂದರೆ ಆಕೆನೇ ಬೇಸಿಕ್ಲಿ ಕಲಾವಿದೆ, ನನಗಿಂತೂ ಒಳ್ಳೆ ಕಲಾವಿದೆ. ನಾನು ಯಾವಾಗ ಸೀರಿಯಲ್ ಸಿನಿಮಾಗೆ ಸ್ಟ್ರಗಲ್ ಮಾಡಿ ಒದ್ದಾಡ್ತಿದ್ದೆ ಆಗ ಆಕೆ ಬಹಳ ಪ್ರಖ್ಯಾತ ಕಲಾವಿದೆ. ಆಕೆ ಅವು ಮೇಘಮಯೂರಿ, ಗೃಹಲಕ್ಷ್ಮಿ, ತುಂಬ ಆಕಾಶದೀಪ ಈ ಸೀರಿಯಲೆಲ್ಲ ಮಾಡೋರು, ಭಾಳ ಪ್ರಮುಖವಾದ ಪಾತ್ರಗಳು. ಸಿನಿಮಾ ನಾನು ಅವನಲ್ಲ ಅವಳು, ಆ ಸಿನಿಮಾದಲ್ಲಿ ಸಂಚಾರಿ ವಿಜಯ್ ಅಕ್ಕ ಅವರು ರಾಧಕ್ಕ ಪಾತ್ರ, ಕ್ವಾಟ್ಲೆ ಸತೀಶ, ತುಂಬ ಸಿನಿಮಾಗಳು. ಈಗ 17 ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಪೃಥ್ವಿ ಅಂತ ಒಂದು ಡೈರೆಕ್ಟ್ರು. ಆ ಸಿನಿಮಾ ಈಗ ಜಸ್ಟ್ ಮುಗಿಸಿದ್ರು. ಈಗ ಒಂದು 3 ವರ್ಷ ಗ್ಯಾಪ್ ಆಯ್ತು, ಯಾಕಂದರೆ ನನಗೆ 2 ಮಕ್ಕಳಿದ್ದಾರೆ, ಹಾಗಾಗಿ ಸ್ವಲ್ಪ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಂತೇಳಿ. ಉಳಿದಾಗೆ ಆಕೆ ಎಷ್ಟು ಪಾಸಿಟಿವ್ ಮತ್ತು ಎಷ್ಟು ಸಪೋರ್ಟಿವ್ ಅನ್ನೋಕ್ಕೆ ಹೇಳ್ತೀನಿ. ನೀನು ಒಂದು ಉದಾಹರಣೆ ಆಲ್ರೆಡಿ ಹೇಳಿದೆ, 15 ದಿನ ಬಾಣಂತಿ ಇದ್ದಾಗಲೇ ಆಕೆ ಕ್ಯಾಮ್ರಾ ಆಪ್ರೇಟ್ ಮಾಡ್ತಿದ್ಲು. ಉಳಿದಂತೆ ನೀವೇನೇ ಒಳ್ಳೇದು ಹೇಳಿ ಪಟ್ಟಂತ ಇದು ಚೆನ್ನಾಗಾಗುತ್ತೆ ಮಾಡಿ ಅಂತೇಳಿ ಅದಕ್ಕೆ ಏನು ಬೇಕೋ ಅಷ್ಟು ಸಪೋರ್ಟ್ ಮಾಡ್ತಾಳೆ, ನನಗೆ ಶಕ್ತಿ ಇರೋಷ್ಟು ಮಾಡ್ತಾಳೆ. ಚೆನ್ನಾಗಿಲ್ಲ ಅಂಥೇಳಿ ಇದು ಚೆನ್ನಾಗಿಲ್ಲ, ಇದು ಮಾಡಬೇಡ ಅಷ್ಟೇ. ಹಂಗಾಗಿ ಆ ಥರದ್ದು ಭಾಳ ಕಡಾಖಂಡಿತವಾಗಿ ಹೇಳೋಂಥ ಹುಡುಗಿ ನಮ್ಮ ಸವಿತಾ. ಹಾಗಾಗಿ ನಾನು ಪ್ರತಿ ಸಲ ಅಬ್ಸರ್ವ್ ಮಾಡ್ತೀನಿ. ಈಗ ನೀವು ಗಮನಿಸಿದಾಗೆ ಸುಮಾರು ಒಂದು 2 ವರ್ಷ ಎಪಿಸೋಡ್ ಮಾಡೋಕ್ಕೆ ನಾನು ತುಂಬ ಓಡಾಡಿದ್ದೀನಿ, ನೋಡಿದ್ದೀನಿ, ಜಗತ್ತೆಲ್ಲ ನೋಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅಲ್ಲಿ ಗಮನಿಸೋದೇನು ಅಂದರೆ ಯಶಸ್ಸಾದವ್ರು ಹೇಗೆ ಯಶಸ್ಸಾದ್ರು ಅಂತ ನೋಡ್ತೀನಲ್ಲ. ಉದಾಹರಣೆ ನಮ್ಮ ಭಾರ್ಗವ ತಗೊಳ್ಳಿ, ಯಾರು ಬೇಕಾದ್ರೂ ತಗೊಳ್ಳಿ, ಎನಿಬಡಿ, ಎಲ್ಲರ ಯಶಸ್ಸಿನ ಹಿಂದೆ ಅವರ ಪತ್ನಿಯರ ಪಾಲು ಭಾಳ ದೊಡ್ಡದಿದೆ, ಭಾಳ ದೊಡ್ಡ ಪಾತ್ರ ಇದೆ. ಸೋತಿರ್ತಾರಲ್ಲ ಅವ್ರು ನೋಡಿ, ಅಲ್ಲೂ ಒಂದು ಪತ್ನಿಯರು ಸರಿ ಕೋಆಪ್ರೇಟ್ ಮಾಡಿರಲ್ಲ, ಅಥವಾ ಅವ್ರ ಪತ್ನಿಯರನ್ನ ಇವರು ಸರಿಗೆ ಟ್ರೀಟ್ ಮಾಡಿರಲ್ಲ. ಎರಡೂ ಇದೆ. ನಾನು ಹೇಳೋದೇನೆಂದರೆ ನಾವು ಸರಿ ಟ್ರೀಟ್ ಮಾಡಬೇಕು, ಅವರು ಸರಿ ಸ್ಪಂದಿಸಬೇಕು. ಅವಾಗೇನಾಗುತ್ತೆ, ಈಗ ಬೆಳಗ್ಗೆ ಮಾತಾಡ್ತಾ ಒಳ್ಳೆ ಮಾತು ಹೇಳಿದ್ರು, ನಿಮ್ಮ 2 ಒಟ್ಟಿಗೆ ಹೋಗ್ಬೇಕು ಗಾಲಿ. ಒಂದು ರಥ ಹೋಗ್ತಿದೆ ಅಂದರೆ ಒಂದೇ ಹೆಂಗೆ ಹೇಳ್ಕೊಂಡು ಹೋಗ್ತೀರಿ? 2 ಜೋಡೆತ್ತುಗಳಿದ್ರೇ ಅದಾಗೋದು. ಹಾಗಾಗಿ ಸವಿತಾ ಈಗಲೂ ಸಪೋರ್ಟಿವ್ ಆಗಿದ್ದಾಳೆ. ಆಕೆ ತನ್ನ 3-4 ವರ್ಷ ತನ್ನ ಕರಿಯರೇ ತ್ಯಾಗ ಮಾಡಿದ್ದಾಳೆ ಇದಕ್ಕೋಸ್ಕರ. ಆದರೆ ನಾವು ಪಟ್ಟ ಕಷ್ಟಕ್ಕೆ
ನಾನು ಈಗಲೂ ಹೇಳ್ತೀನಿ, ಸೀತಾ ಸರ್ಕಲ್ನ ಉಪಾರ ಸಾಗರ್ ಹೋಟ್ಲ್ ಎದುರುಗಡೆ ಮಳೇಲಿ ನಿಂತ್ಕೊಂಡು ನಾನು 2 ವರ್ಷದಿಂದ ಯೋಚನೆ ಮಾಡ್ತಿದ್ದಾಗ, ದೇವ್ರಿಗೆ ಏನು ಮಾಡೋದು, ನಾನು ಹೆಂಗೆ 2 ಮಕ್ಕಳು ಹೆಂಡ್ತಿನೆಲ್ಲ ಸಾಕಲಿ ಅಂತ ಯೋಚನೆ ಮಾಡ್ತಿದ್ದಾಗ, ಈಗ ಯೋಚನೆ ಮಾಡಿದಾಗ ನನಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಆ ಕಂಪ್ನೀಲಿ ಸಂಬಳ ತೊಗೋತಾಯಿದ್ರು, ಯಾಕಂದರೆ ನನ್ನ ಮನೆ ಹತ್ರನೇ ನನ್ನ ಮ್ಯಾನೇಜರು, ಕಂಪ್ನಿ ಮ್ಯಾನೇಜರು, ನನ್ನ ಮ್ಯಾನೇಜರ್ ಆಗಿದ್ದರು, ಟೀಮ್ ಲೀಡರ್ ಆಗಿದ್ದರು, ಈಗ ಮ್ಯಾನೇಜರ್ ಆಗಿದ್ದಾರೆ. ಅವರು ಅದು ಮೊನ್ನೆ ವಾಕಿಂಗ್ ಸಿಗ್ತಾ ಇರ್ತಾರೆ, ಅವಾಗ ಅವ್ರು ಹೇಳ್ತಾರಲ್ಲ, ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಅನ್ನೋಂಗಿಂತಲೂ ಕಾಲ್ಭಾಗ ಸಂಬಳ ಅವ್ರಿಗೆ ಈಗಲೂ. ಸೊ ನಾನಿದ್ರೆ ಮ್ಯಾನೇಜರ್ ಅಂತೂ ಆಗ್ತಿರಲಿಲ್ಲ, ನಾನು ನೆಕ್ಸ್ಟು ಸೀನಿಯರ್ ಏನೋ ಆಗ್ತಿದ್ದೆ ಆ ಥರದ್ದೇನೋ. ಸೊ ಅವ್ರಿಗೆ ಸಂಬಳ ನನಗೆ ಎಷ್ಟಿರ್ತಿತ್ತು. ಹಾಗಾಗಿ ಕಂಪ್ನಿ ಸಂಬಳಕ್ಕಿಂತ ಬೆಟ್ರಿದೆ ಈಗ. ಆಮೇಲೆ ನಾನು ಬಿಸ್ನೆಸ್ ಮಾಡ್ತಿದ್ದೆ, ಆ ಬಿಸ್ನೆಸ್ಸು ಗೊತ್ತಿದೆ ನಿಮಗೆ, ಬಿಸ್ನೆಸ್ಸು ಚೆನ್ನಾಗಿ ಮಾಡಿದ್ರೆ ಆಕಾಶಕ್ಕೂ ಹೋಗ್ಬೋದು, ಪಾತಾಳಕ್ಕೂ ಬೀಳ್ಬೋದು. ನೋಡಿ ಈಗ ಹಂಗಾಗಿ ಇವರು ಕೊರೋನಾ ಟೈಮಲ್ಲಿ ಎಲ್ಲರೂ ಹೇಳ್ತಿದ್ರು, ಆದರೆ ಕಲಾ ಮಾಧ್ಯಮಕ್ಕೆ ಒಳ್ಳೆದಾಯಿತು. ಯಾಕಂದರೆ ಕೊರೋನಾನೇ ಗೇನ್, ಯಾಕಂದರೆ ಲಾಕ್ಡೌನ್ ಆಯಿತು, ಇಂಟರ್ವ್ಯೂ ಕೊಡೋಕ್ಕೆ ಜನನೂ ಸಿಕ್ಕರು, ಇಂಟರ್ವ್ಯೂ ಮಾಡಿದ್ದು ಹಾಕಿದ್ದು ನೋಡೋಕ್ಕೆ ಆಡಿಯನ್ಸ್ ಸಿಕ್ಕರು. ಸೊ ಹಾಗಾಗಿ ಕೊರೋನಾ ನಮ್ಮ ಬ್ಲೆಸ್ಸಿಂಗು. ನಿಮ್ಮ ಮಗಳು ಹುಟ್ಟಿದ್ದು ನಿಮ್ಮ ಅದೃಷ್ಟ. ಮೇ ಬಿ ಇರಬೇಕು. ಒಟ್ಟಾರೆ ನಮ್ಮ ಕುಟುಂಬನೇ ನನಗೊಂದು ಅದೃಷ್ಟದ ಕುಟುಂಬ. ನೋಡಿ, ನೀವು ಯೋಚನೆ ಮಾಡಿ, ನನ್ನ ತಂದೆ ತಾಯಿ ಇಬ್ಬರು ಒಂದು ಅಕ್ಷರ ಓದಿಲ್ಲ, ಶಾಲೆಗೆ ಹೋಗಿಲ್ಲ. ಆದರೆ ನೀನು ಎಷ್ಟು ಓದಿಸ್ತೀವಿ ಅಷ್ಟು ಓದಿಸ್ತೀವಿ ಅಂದರೆ ಓದಿಸಿದ್ರು. ಆಮೇಲೆ ನಮ್ಮ ಅಣ್ಣ ತಮ್ಮಂದರು, ನನ್ನ ತಮ್ಮ ನಾನು ಆಗಲಿಲ್ಲ NSDಗೆ, ನನ್ನ ಬಿಸ್ನೆಸ್ಸೇ ಇಲ್ಲ, ಹೋಗೋಕ್ಕಾಗಲ್ಲ, ಬಿಸ್ನೆಸ್ ಇದೆ ಹೆಂಗೆ ಅಂತ ಒಂದು ಮಾತು ಹೇಳಿ ನಾನು NSDಗೆ ಹೋಗ್ತಾ ಇರಲಿಲ್ಲ. ನಾನು NSDಗೆ ಹೋಗಿಲ್ಲ ಅಂದರೆ ಇವತ್ತು ಕಲಾ ಮಾಧ್ಯಮ ಇಲ್ಲ. ಇದರಲ್ಲಿ ಇಷ್ಟು ನಾನು ಹೇಳಿದ್ರಲ್ಲಿ ಒಂದು ಲಿಂಕ್ ಮಿಸ್ ಆಗಿದ್ರೆ ಕಲಾ ಮಾಧ್ಯಮ ಇಲ್ಲ. ಹಾಗಾಗಿ ಆಮೇಲೆ ನನ್ನ ಹೆಂಡತಿ ಅವಳಿಲ್ಲ ಅಂದರೂ ಕಲಾ ಮಾಧ್ಯಮ ಇಲ್ಲ ಇವತ್ತು. ನಮ್ಮ ಸ್ನೇಹಿತರು, ಉದಾಹರಣೆ ನಿಮ್ಮಂಥ ಸ್ನೇಹಿತರು, ನಮ್ಮ ರವಿರಾಜು, ನಮ್ಮ ಹನುಮಂತ ರೆಡ್ಡಿ ಇಲ್ಲ ಅಂದರೆ ಕಲಾ ಮಾಧ್ಯಮ, ನಮ್ಮ ಗಿರಿರಾಜ್ ಇಲ್ಲ ಅಂದರೆ ಕಲಾ ಮಾಧ್ಯಮ ಇಲ್ಲ, ನಮ್ಮ ಜಯತೀರ್ಥ ಇಲ್ಲ ಅಂದ್ರಿಲ್ಲ, ನಮ್ಮ ನಾಗಚಳಿ ಚಂದ್ರಶೇಖರ್ ಅವರು. ಅಂದರೆ ಎಲ್ಲರೂ ಒಂದೊಂದು ಹೂ ಇಟ್ಟಿದ್ದಾರೆ ಸರ್. ಒಂದು ಹೂವಿನ ಬೊಕ್ಕೆಗೆ ಎಲ್ಲರೂ ತಂದು ಒಂದು ಹೂ ಜೋಡಿಸಿದ್ದಾರೆ. ನಾನು ಹೋಗಿ ಯಾರಪ್ಪ ಎಲ್ಲ ನಾನು ಮಾಡಿದರೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಅಂತ ಹೇಳಿದ್ರೆ ನನ್ನ ದುರಂಕಾರ ಅದು. ಎಲ್ಲರೂ ನಾಗಚಳಿಯವರು ಬಹಳ ಒಳ್ಳೆ ಮಾತು ಹೇಳೋರು. ನೋಡು, ಕನ್ನಡ ಸಾಹಿತ್ಯ ಅವ್ರು ಹೋಗೋಬರೋದು ಮಾತಾಡ್ತಾರೆ ಪ್ರೀತಿಯಿಂದ. ನಾನು ಮೇಷ್ಟ್ರು ಅಂತ ಕರಿತೀನಿ ಅವ್ರನ್ನ, ನಾಗಚಳಿ ಚಂದ್ರಶೇಖರ್ ಭಾಳ ದೊಡ್ಡ ನಿರ್ದೇಶಕರು. ನೋಡು, ಕನ್ನಡ ದೊಡ್ಡದು, ಕನ್ನಡ ಸಾಹಿತ್ಯ ದೊಡ್ಡದು, ಕನ್ನಡಿಗರು ದೊಡ್ಡವರು, ಎಲ್ಲ ಸರಿ ಕಣೋ. ಆದರೆ ಕನ್ನಡ ಭಾಷೆಯ ಅಭಿಮಾನದ ಜೊತೆಗೆ ನೀನು ಹೊಟ್ಟೆನೂ ನೀನು ನೋಡ್ಕೋಬೇಕು. ನೀನು ಹೊಟ್ಟೆ ಹಸ್ಕೊಂಡು ನೀನು ಹಾಳಾಗಿ ಕುಟುಂಬ ಬೀದಿಗೆ ಬಂದು ಏನೇ ಆದರೆ ಜನ ನಿನಗೆ ಬೈತಾರೆ, ಇದೇ ಕನ್ನಡಿಗರು ಬೈತಾರೆ ನಿನಗೆ. ಹಾಗಾಗಿ ನೀನು ಚೆನ್ನಾಗಿ ಬದುಕು. ಕನ್ನಡಿಗರು ಬೇಷ್ ಅಂತಾರೆ, ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ, ಅಂಥದ್ದೇನು ಕೆಲಸ ಮಾಡು ಅಂತ. ಅದೊಂದು ಭಾಳ ದೊಡ್ಡ ಮಾತು. ಹೀಗೆ ಪ್ರತಿಯೊಬ್ಬರು ಒಂದೊಂದು ಹೂ ಇಟ್ಟಿದ್ದಾರೆ ನನಗೆ ಕಮರ್ಷಿಯಲಲ್ಲಿ. ನಿಮ್ಗೆ ಎಷ್ಟು ಟ್ಯೂನ್ ಅಪ್ ಮಾಡಿದ್ರು ನಿಮ್ಮ ಅಲ್ಲಿ ಬರ್ತಕ್ಕಂಥ ವಿಡಿಯೋಗಳು, ಕೆಲವರು ಮಹಾನ್ ಭಾವರು ಹಂಚ್ಕೊಳ್ತಕ್ಕಂಥ ಅನುಭವಗಳು, ಅವ್ರ ಬಾಯಿಂದ ಬರ್ತಕ್ಕಂಥ ಒಂದು ತುಂಬ ಇನ್ಸ್ಪಿರೇಷನ್ ನುಡಿಗಳು ಎಲ್ಲ ತುಂಬ ಸೂಪರಾಗಿ ಒಂದೊಂದು ರೀತಿ ಮುತ್ತು. ಆ ಮುತ್ತಿನಂಥ ಮಾತನ್ನ ತೊಗೊಂಡ್ಬಿಟ್ಟು ಜೋಡಿಸ್ಕೊಬಿಟ್ರೆ ಒಂದು ಮುತ್ತಿನ ಹಾರ ಹೇಗಾಗುತ್ತೋ ಆ ರೀತಿ ಜೀವನಕ್ಕೆ ಭಾಳ ಒಳ್ಳೆ ಮಾತು, ಸಿಕ್ಕಾಪಟ್ಟೆ ಸ್ಫೂರ್ತಿ. ಮೊನ್ನೆ ಕನ್ನಡದ ಬಗ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊನ್ನೆ ವಿನಾಯಕ್ ಜೋಶಿ ಅವರು ಒಂದು ಮಾತು ಹೇಳ್ತಾರೋ, ಸಖತ್ ಇನ್ಸ್ಪೈರ್ ಆಯ್ತು ನಂಗೆ ಆ ಮಾತು. ಏನಪ್ಪ ಅಂದರೆ, ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಅಂತ ಹೇಳ್ತಾರೆ. ನೀವು ಕನ್ನಡನ ಬೆಳೆಸೋದು ಬೇಡ, ಕನ್ನಡನ ಉಳಿಸೋದು ಬೇಡ, ಕನ್ನಡನ ಬಳಸಿ ಅದು ತಂತಾನೆ ಉಳಿಯುತ್ತೆ, ಬೆಳೆಯುತ್ತೆ ಅಂತ. ಇದೊಂದು ಸ್ಮಾಲ್ ವರ್ಡ್ ಆದರೂ ನಂಗೆ ತುಂಬ ಮನಸ್ಸಿಗೆ ನಾಟ್ತು. ಅದು ನನಗೆ ಭಾಳ ಇಷ್ಟವಾದ ಮಾತು. ಈ ಥರ ಪ್ರತಿಯೊಂದು ಇಂಟರ್ವ್ಯೂಲ್ಲೂ ಪ್ರತಿಯೊಬ್ಬರು ಹೇಳ್ತಕ್ಕಂಥ ಕೆಲವೊಂದು ಮಾತುಗಳು, ಇವಾಗ ನಾನೇ ನಿಮ್ಮ ಹತ್ರ ಇಂಟರ್ವ್ಯೂ ಕೊಟ್ಟಿದ್ದೆ, ನನಗೆ ಗೊತ್ತಿಲ್ಲದ್ರೆ ಏನೋ ಒಂದೆರಡು ಮಾತು ಹೇಳಿದೆ, ಅದನ್ನು ಜನ ಎಷ್ಟು ಇನ್ಸ್ಪೈರ್ ಆಗಿ ಅದು ಕಮೆಂಟೇ ಹಾಕಿದ್ರು. ನಮ್ಮ ಗಿರೀಶ್ ಅವ್ರ ಮೊನ್ನೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನಾವು ಹೋಗಿ ಒಂದು ವೀಡಿಯೋ ಮಾಡಿದ್ವಿ. ಅಲ್ಲಿ ಅವ್ರು ಹೇಳಿದರು, ತಾಳ್ಮೆ ಮತ್ತು ಕಷ್ಟ ಎರಡು ಭಾಳ ಮುಖ್ಯ ಅಂತ. ಎಷ್ಟು ಚೆನ್ನಾಗಿತ್ತು. ಅಲ್ಲಿ ಕಮೆಂಟೇ ಹಾಕಿದ್ರು, ಯಾವ ದೊಡ್ಡ ದೊಡ್ಡ ಸಾಧು ಸಂತರು ಮಹನೀಯರು ಅಂತ ಅನ್ಸ್ಕೊಂಡು ಅಂತವ್ರು ಹೇಳೋಕ್ಕಿಂತ ಭಾಳ ಒಳ್ಳೆ ಮಾತದು, ಭಾಳ ಒಳ್ಳೆ ಸಂದೇಶ ಅಂತ. ಹಾಗಾಗಿ ಪ್ರತಿಯೊಬ್ಬರು ಕಲಿಯೋಕ್ಕಿರುತ್ತೆ. ನೀವು ಹೇಳಿದ್ರಲ್ಲ ಮಾತು, ಉದಾಹರಣೆ ನೋಡಿ ಹೇಳ್ತೀನಿ. ಈಗ ನಮ್ಮ ಇಂಟ್ರಿ ನೋಡಿ ತುಂಬ ಜನ ಕಲಿತಾರೆ ಅಂತೀವಿ. ಆ್ಯಕ್ಚುಲಿ ನಾನು ಮಾಡೋ ಇಂಟ್ರಿ ನಾನೇ ಕಲ್ತಿದ್ದೀನಿ. ಯಾರಿಂದ? ನಮಗೆ ಇಂಟ್ರಿ ಕೊಡೋರಿಂದ. ಉದಾಹರಣೆ ನಮ್ಮ ಭಾರ್ಗವಸರು ಹೇಳ್ತಾ ಒಂದು ಘಟನೆ ಹೇಳೋದು ತಮ್ಮ ಪರ್ಸ್ನಲ್ ಲೈಫ್ ಕುರಿತಾಗಿ. ಕ್ಯಾಮ್ರಾಗೆ ಹೇಳಿದ್ದಾರೆ, ಅದಕ್ಕೆ ಭಾಳ ಜನ ನೋಡಿದ್ದಾರೆ. ಮನೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಮನೆ ಇದೆ ಈಗಲೂ. ಆ ಮನೆ ಈಗ 12 ಕೋಟಿ ರೂಪಾಯಿ 15 ಕೋಟಿ ರೂಪಾಯಿ ಹೋಗುತ್ತೆ ಅಂಥ ಮನೆ, ಪ್ರೀತಿ ವಾತ್ಸಲ್ಯದ ಮನೆ. ಹೌದು. ಅವ್ರು ಮಾಡ್ತಾ ಹೇಳಿದ್ರು, ನಾವು ನೋಡ್ರಿ ಸಿನಿಮಾದವರು ಕಲಾವಿದರು ಸರಿ ಎಲ್ಲ ಕೊನೆಗೆ ಏನು ಹೇಳ್ತೀರಿ, ಕಲೆಗೋಸ್ಕರ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನಿಮ್ಮ ಕುಟುಂಬ ಹೆಂಗಿದೆ? ಇಲ್ಲ ಸರ್ ಬರ್ಬೋದಾಗೋಯ್ತು, ಬೈತಾರೆ. ಏನಕ್ಕೆ ಮಾಡಿದೆ ಅದೆಲ್ಲ? ಏನಕ್ಕೆ ಬೇಕಾಗಿತ್ತು ಅವಶ್ಯಕತೆ ಏನಿತ್ತು? ಹಾಗಾಗಿ ಅಂದರೆ ಒಂದು ಒಳ್ಳೆ ಮನೆ ಮಾಡ್ಕೊಳ್ಳಿ ಫಸ್ಟು, ಅಚ್ಚುಕಟ್ಟಾಗಿ. ಸ್ವಂತದ್ದು ಚಿಕ್ಕದಾಗಲಿ ಒಂದು ಗುಡಿಸ್ಲಾಗಲಿ ಸ್ವಂತದ್ದು ಮಾಡ್ಕೊಳ್ಳಿ. ಯಾಕೆ ಉದಾಹರಣೆ ಕೊರೋನಾ ಬಂತು, ಹೆಂಗೆ ಮಾಡಿ ಎಷ್ಟು ಜನ ಹೊಡೆದಾಡಿದ್ರು ಬಾಡಿ ಕಟ್ಟಕ್ಕೆ. ಅದೇ ಒಂದು ಮಾತು ಹೇಳ್ತಾರಲ್ಲ, ಒಂದು ಸ್ವಂತ ಮನೆಯನ್ನು ಇದ್ಬಿಟ್ರೆ ಎಂಥ ಕಷ್ಟ ಕಾಲದಲ್ಲೂ ನೀರು ಕುಡ್ಕೊಂಡು ಬೇಕಾದ್ರೂ ಆರಾಮಾಗಿ ಮಲ್ಕೋಬೋದು ಅಲ್ವಾ? ಖಂಡಿತ ನೋಡಿ. ಅದಕ್ಕೆ ಹಾಗಾಗಿ ಸ್ವಂತ ಮನೆ ಮಾಡ್ಕೋಬೇಕು ಅಂಥೇಳಿ ತಾವು ಹೇಗೆ ಮನೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರು. ಅಂದರೆ ಬರ್ತಿದ್ದು ಪುಟ್ಟ ಪೇಮೆಂಟಲ್ಲಿ ಸಣ್ಣ ಉಳಿಸಿ ಕೊನೆಗೆ ಅಲ್ಲಿ ಹೋಗಿ ಒಂದು ಕಟ್ಟಿ ತೊಗೊಂಡು ಅದನ್ನೊಂದು ಮತ್ತೆ ಒಂದಷ್ಟು ಕಂತುಗಳನ್ನ ಕಟ್ಟಿ ತೀರಿಸಿ ಸ್ವಂತ ಮನೆ ಮಾಡಿಕೊಂಡು ಆನಂತರ ಒಂದು ಪುಟ್ಟ ಆಮೇಲೆ ಇನ್ನೊಂದು ಸ್ವಲ್ಪ ಏನೋ ದೇವ್ರು ಕಂಡುಬಿಟ್ಟಾಗ ಇನ್ನೊಂಚೂರು ದೊಡ್ಡ ಮನೆ. ಅಂದರೆ ಬದುಕಿನ ಯಾತ್ರೆ ಇರೋದು ಹೀಗೆ, ನೀವು ಒಂದೊಂದೇ ಹನಿ ಸೇರಿಸಿ ಸಾಗರ ಆಗೋದು. ಈಗ ಸಾಗರದಲ್ಲಿ ಎಷ್ಟು ಕೋಟಿ ಅಥವಾ ಎಷ್ಟು ಮಿಲಿ ಕೋಟಿ ನೀರಿರುತ್ತೆ, ಆ ನೀರೆಲ್ಲ ಒಂದೇನಾ? ಹನಿನೇ ಅದನ್ನು ಒಂದು ಹನಿನೇ. ಹಾಗಾಗಿ
ಸಾಗರಕ್ಕೂ ಹನಿನೇ ಬೇಕು, ಒಂದು ಸಣ್ಣ ಬಟ್ಲಿಗೂ ಹನಿನೇ ಬೇಕು. ಹಾಗಾಗಿ ನೀವು ಹನಿ ಕೂಡ್ಸೋದು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅದನ್ನ ಇಷ್ಟು ಚೆನ್ನಾಗಿ ತಲೆ ತೊಗೊಂಡೆ ಅಂತಂದರೆ, ಹೌದಲ್ವಾ ಇಷ್ಟೆಲ್ಲ ಹೇಳ್ತಾರಲ್ಲ ಅಂತ ಹೇಳಿ ನಾನೇ ಇವಾಗ ಕಷ್ಟಪಟ್ಟು ಏನೋ ಮಾಡಿ ಈಗ ಒಂದು ಪುಟ್ಟ ಮನೆ ತಗೊಳ್ಳೋ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ. ಸರ್ ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಪರಮ್ ಅವ್ರು ಮನೆ ತೊಗೊಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸಂತೋಷ. ಇದರಲ್ಲಿ ಕಲಾ ಮಾಧ್ಯಮದಾಗ್ಬೋದು ಯೂಟ್ಯೂಬ್ ಪಾತ್ರ ಬಹಳ ಮುಖ್ಯ ಅಂದ್ಕೊಳ್ತೀನಿ. ಅದ್ರ ಬಹುಪಾಲು ಸಾಲ ಇದೆ, ಮೀನ್ಸ್ ಬ್ಯಾಂಕ್ ಲೋನ್ ಇದೆ. ಆದರೆ ನಾವು ಆ ಬ್ಯಾಂಕ್ ಲೋನಿಗೆ ಕೈ ಇಡೋಕ್ಕೂ ಹೆದರ್ತಿದ್ವೇನೋ. ಆದರೆ ನೋಡಿ ನಾನು ಹೇಳೋದು, ಭಾರ್ಗವ್ ಅವ್ರು ನೀನು ಮನೆ ತೊಗೊಂಡು ನಂಗೆ ಹೇಳಿಲ್ಲ ಡೈರೆಕ್ಟಾಗೆ, ಅವ್ರು ತಂಬದಕ್ಕೆ ಹೆಂಗಿದೆ ಹೇಳಿದ್ರು. ನಾನೊಂದು ಅಯ್ಯೋ ಹೌದಲ್ಲ ಭಾರ್ಗವ್ ಅವ್ರು ಮಾಡಿದ್ದಾರೆ, ಹಾಗಾಗಿ ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದೆ. ನಾನು ಪುಟ್ಟ ಯೂಟ್ಯೂಬಿಂದ ಬಂದಂಥದ್ದೇ ಒಂದು ಸಣ್ಣ ಸೇವಿಂಗ್ಸ್ ಇತ್ತು, ಅದು ಇಟ್ಕೊಂಡೆ. ಹಿರಿಯರು ನಮ್ಮ ಕಲಾ ಮಾಧ್ಯಮಕ್ಕೆ ನಮಗೆ ಇಂಟರ್ವ್ಯೂ ವೀರಪ್ಪನ್ ಸೀರೀಸಲ್ಲಿ ನೋಡೋ ಪ್ರಭಾಕರ್ ಇದ್ದಾರೆ, ನಮ್ಮ ಮೈಸೂರು ಪ್ರಭಾಕರು, ಮನೆ ಮಾಡ್ಕೊಳ್ಳಿ ಅಂತ ಅವರು ಅವಾಗಿಂದ ಹೇಳೋರು. ಆಮೇಲೆ ಸಿಕ್ತಾಗ ನಮ್ಮ ನಾಲ್ಕು ಹೇಳೋರು, ಲೇ ಒಂದು ಪುಟ್ಟು ಗೂಡು ಮಾಡ್ಕೊಳ್ಳೋ, ಸ್ವಂತದ್ದು ಮಾಡ್ಕೊಳ್ಳೋ, ನಾಳೆ ಅನ್ನ ಸಿಕ್ಕಿಲ್ಲ ನೀನು ಮಾಡ್ತೀಯ, ಕಲಾವಿದ್ರಿಗೆ ನಾಳೆ ಏನು ಗೊತ್ತಿರಲ್ಲ ಕಣೋ ಅಂತಿಲ್ಲ. ಎಲ್ಲರ ಮಾತು ನಾನು ಕಿವಿಲಿ ಮತ್ತೆ ಬಂದು ರೌಂಡ್ ಹೊಡಿಯೋದು. ಅವಾಗ ಹೋಗಿ ನಾನು ಪ್ರಭಾಕರ್ಗೆ ಹೇಳೋದು, ಒಂದು ಪುಟ್ಟು ಮನೆ ನೋಡ್ತೀವಿ ಸರ್ ಅಂತ. ಅವ್ರ ಸ್ನೇಹಿತರಿಗೆ ಹೇಳೋ ಒಂದು ಮನೆ ತೋರಿಸಿದ್ರು, ಕಟ್ಟಿರೋ ಮನೆ, ಒಂದು ಹಳೆ ಮನೆ. ನಾನು ಸದ್ಯದಲ್ಲೇ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಆ ಮನೆ ಹೋಮ್ ಟೂರ್ ತೋರಿಸ್ತೀನಿ. ನಮ್ಮ ಮನೆ ನೀವೆಲ್ಲರೂ ಬರಬೇಕು ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಭಾಗ್ಯ ಟಿ ವಿ ವೀಕ್ಷಕರು ಕೂಡ ಬರಬೇಕು ಅಂತ ಕೇಳ್ತೀನಿ. ಸೊ ಹಾಗಾಗಿ ನೋಡಿ, ಅದೊಂದು ಪುಟ್ಟ ಮನೆ, ಬಹುತೇಕ ಒಂದು 80% ಸಾಲ ಇದೆ, ಉಳಿದಂಥದ್ದು ಎಲ್ಲವೂ ನಾನು ಮಾಡಿದ್ದೀನಿ. ಆದರೆ ಅಲ್ವೇ, ಹಾಗೆ ಆ ಥರದ್ದು ಅಟ್ಲೀಸ್ಟ್ ಬಾಡಿ ಕಟ್ಟಾಗಿರಲ್ಲ, ನಾಳೆ ಏನು ಅಂತಿರಲ್ಲ. ತಿರ್ಗಾ ಈಗ ನಮ್ದು ಏನಾಗುತ್ತೆ, ಕಲಾವಿದ್ರು ಈಗ ಎಸ್ಪೆಷಲಿ ಯೂಟ್ಯೂಬ್ ನೋಡಿ ನಿಮಗೆ ಗೊತ್ತಿದೆ, ಈಗ ನಿಮ್ಮದೆಲ್ಲ ಒಂದು ಸ್ಟುಡಿಯೋ, ಒಂದು ಶೂಟ್ಗೊಂದು ಸ್ಟುಡಿಯೋ ಸೆಟಪ್ಪು, ಕ್ಯಾಮ್ರಾ ಲೈಟೆಲ್ಲ ಹಾಕ್ಕೊಂಡಿರ್ತೀರಿ. ನಾಳೆ ಏನೋ ಅನ್ಸರ್ಟನಿಟಿ ಆಗಿ ಮನೆ ಖಾಲಿ ಮಾಡಬೇಕಂತ ಪರಿಸ್ಥಿತಿ ಬಂದರೆ ಎಲ್ಲ ಬಿಚ್ಕೊಂಡು ಮತ್ತೋಗಿ ಸೆಟ್ಲಾಗಿ ಒಂದು 2-3 ತಿಂಗಳು ಹೊಟ್ಟೋಗುತ್ತೆ. ಒಂದು ಕಡೆ ಸೆಟ್ಲಾಗಿ ಇರೋದಕ್ಕೆ ಮತ್ತೆ ಇಲ್ಲೇನೋ ಸಮಸ್ಯೆ ಮತ್ತೆ ಒಂದು 2 ವರ್ಷಕ್ಕೆ ಖಾಲಿ ಮಾಡಬೇಕು. ಅದ್ರ ಬದಲು ಒಂದು ಕಡೆ ಇರೋಣ ಅಂಥೇಳಿ ಉಳಿದಾಗ ನಮ್ಮದೊಂದು ಆರೋಳಿಲಿ ಒಂದು ಪುಟ್ಟ ತೋಟ ಇದೆ. ಹಾಗಾಗಿ ಅಲ್ಲೊಂದು ಪುಟ್ಟದೊಂದು ಶಾಲೆ ಮಾಡಬೇಕು ಅಂಥೇಳಿ, ಒಂದು ರಂಗಶಾಲೆ, ನಮ್ಮ ಸಿನಿಮಾ ಅಥವಾ ಥಿಯೇಟರ್ ಸ್ಕೂಲ್ ಮಾಡಬೇಕು ಅಂಥೇಳಿ ಒಂದು ಪುಟ್ಟದೊಂದು ಶಾಲೆ, ಒಂದು 2,000 ಸ್ಕ್ವೇರ್ ಫೀಟ್ ಒಂದು ಜಾಗ ಮಾಡ್ಕೊಂಡಿದ್ದೀವಿ. ಎಲ್ಲವೂ ಅಂದ್ಕೊಂಡು ಮಾಡ್ತಿದ್ದೀವಿ. ಉಳಿದಂತೆ ನನಗೆ ಬಹಳ ಆಸೆ ಇರೋದು, ಬಹಳ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಬೇಕು ಅಂಥೇಳಿ ನಿರ್ದೇಶನ. ಆಮೇಲೆ ಈಗ ಡಿಜಿಟಲ್ ಟ್ರೆಂಡ್, ನಿಮಗಂತೂ ಡಿಜಿಟಲ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯೂಟ್ಯೂಬ್ಗೆ ಸೀರಿಯಲ್ಸ್ ಮಾಡಬೇಕು ಅಂತಿದೆ, ಸೀರಿಯಲ್ಸು ಕಾರ್ಯಕ್ರಮಗಳು ಮಾಡಬೇಕು ಅಂಥೇಳಿ. ಆದರೆ ನಾನು ವೆಬ್ ಸೀರೀಸ್ ಮಾಡಬೇಕು ಫಾರ್ ಸೀರಿಯಲ್ಸ್ ಫಾರ್ ವೆಬ್. ಒಬ್ಬ ಕಲಾವಿದರಾಗಿ ಬಂದವರು ಡೈರೆಕ್ಟ್ರು ಆಗ್ತಾರೆ, ಮುಂದಕ್ಕೆ ವೆಬ್ ಸೀರೀಸ್ಗೆ ಪ್ರೊಡ್ಯೂಸರು ಆಗ್ತಾರೆ ಅನ್ನೋದು ನಿಜವಾದ ಸಂತೋಷ. ಇದಕ್ಕೆ ಜನರ ಪ್ರೇರಣೆ. ಇವತ್ತು ಪ್ರೊಡ್ಯೂಸರ್ ಆಗೋದು ಭಾಳ ಸುಲಭ ಸರ್. ಯಾಕೆ ಗೊತ್ತಾ, ಮೊದಲಾದ್ರೆ ಕೋಟಿಗಟ್ಟಲೆ ದುಡ್ಡು ಬೇಕಿತ್ತು. ಈಗ ನಮ್ಮಲ್ಲಿ ಪುಷ್ಕರ್ ಅವ್ರು ಇಂಟರ್ವ್ಯೂ ನೋಡಿದ್ದಾರೆ, ಪುಷ್ಕರ್ ಮಲ್ಲಿಕಾರ್ಜುನ ಅವ್ರು ತಿಂಗಳಿಗೆ 1 ಕೋಟಿ ರೂಪಾಯಿ ಬಡ್ಡಿ ಕಟ್ತಾರೆ. ನಾವು ಅಷ್ಟೆಲ್ಲ ದುಡ್ಡು. ನಾನು ಹೇಳೋದು ಅದಲ್ಲ. ಯೂಟ್ಯೂಬ್ಗೆ ಕಂಟೆಂಟು ಭಾಳ ಸಿಂಪಲ್ ಇರಬೇಕು, ಬದುಕಿಗೆ ಹತ್ರ ಇರಬೇಕು, ಕಮ್ಮಿ ಬಜೆಟಲ್ಲಿ ಮಾಡಿ ಪುಟ್ಟದು. ಯೂಟ್ಯೂಬಿಂದ ಎಷ್ಟು ಬರುತ್ತೆ ಲೆಕ್ಕ ಗೊತ್ತಿರಬೇಕು. ನಾನು ಕಾಮರ್ಸ್ ಹುಡುಗ ಆಗಿರೋದ್ರಿಂದ ಯೂಟ್ಯೂಬಿಂದ ನಿಂಗೆ ಎಷ್ಟು ಬರುತ್ತೆ ಲೆಕ್ಕ ಗೊತ್ತಿದ್ರೆ ಅಷ್ಟಕ್ಕೆ ಮಾಡಪ್ಪ. ಲಾಭ ಬರೋದೇ ಓಕೆ, ಬೇಡ ನಂಗೆ ಬೇಕಿಲ್ಲ. ಅಟ್ಲೀಸ್ಟ್ ಮಾಡಿ ಕಾಸ್ಟ್ ಟು ಕಾಸ್ಟ್ ಸರ್ ಸುಮ್ಮನೆ ಇರ್ಬೋದಲ್ಲ, ಇನ್ನೊಂದು ಮಾಡೋಕ್ಕಾರೋ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳಿ ನಾವು ಹೊರಟಿದ್ದೀವಿ. ಇಷ್ಟೊಂದು ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟೊಂದು ವಿಡಿಯೋ ಸಂತೋಷ ಕೊಟ್ಟಿರುತ್ತೆ, ಎಷ್ಟೊಂದು ವಿಡಿಯೋ ಬೇಜಾರು ಮಾಡಿರುತ್ತೆ. ಯಾಕೆ ಮಾಡಿದೆ ಅನ್ನೋದು. ಸಂತೋಷ ಕೊಟ್ಟಂಥ ವಿಡಿಯೋ ಯಾವುದು, ಬೇಜಾರಾದಂಥ ವಿಡಿಯೋ ಯಾವುದು? ನೀವು ಇದುವರೆಗೂ ಭಾಳ ಜನ ಸಿನಿಮಾದವ್ರು ಇಂಟರ್ವ್ಯೂ ನೋಡಿದ್ದೀರಿ, ಲೈಕ್ ದೊರೆ ಭಗವಾನ್, ಭಾರ್ಗವ, ಥ್ರಿಲ್ಲರ್ ಮಂಜು, ಮಿಮಿಕ್ರಿ ದಯಾನಂದು, ನಮ್ಮ ಕೃಷ್ಣೇಗೌಡರದು, ಪ್ರಾಣೇಶ್ ಎಲ್ಲರದ್ದು ನೋಡಿದ್ದೀರಿ. ನಾನು ಭಾಳ ಇಷ್ಟ ಆಗಿದ್ದು, ನನಗೆ ವೈಯಕ್ತಿಕವಾಗಿ ಆಸೆ, ಅವೆಲ್ಲವೂ ಚೆನ್ನಾಗಿದೆ, ಒಪ್ಕೋತೀನಿ. ಭಾಳ ಇಷ್ಟ ಆಗಿದೆ ಅದು ಗೊತ್ತಾ. ಈ ಕಾಮಾಕ್ಷಿ ಪಾಳ್ಯದಲ್ಲಿ ಶೋಭಕ್ಕ ಅಂತೇಳಿ ಒಬ್ರು ಇದ್ದಾರೆ, ಶೋಭಕ್ಕ ಅಂತೇಳಿ, ಶೋಭಾ ಅಂತ ಅವ್ರ ಹೆಸರು, ನಾನು ಶೋಭಕ್ಕ ಅಂತ ಕರಿತೀನಿ. ರೊಟ್ಟಿ ಶೋಭಕ್ಕ ಅಂತ ತುಂಬ ಫೇಮಸ್ ಅವರು ಒಂಥರ ನಮ್ಮ ಕತೆನೇ. ಯಾಕೆ ನಂಗೆ ಭಾಳ ಹತ್ರ ನನ್ನ ಹೆಂಡ್ತಿದ್ರ ಕತೆನೇ. ಅಲ್ಲೆಲ್ಲ ಬಿಜಾಪುರದಲ್ಲೂ ಬಾಗಲಕೋಟೆ ನಮ್ಮ ಊರವ್ರದ್ದು. ಅವ್ರು ಲವ್ ಮಾಡಿ ಮದುವೆ ಆಗ್ಬಿಡ್ತಾರೆ, ಅಪ್ಪ ಅಮ್ಮ ಹೊರಗೆ ಹಾಕ್ಬಿಡ್ತಾರೆ. ಅವರಿಬ್ಬರು ಬಸ್ ಹತ್ಕೊಂಡು ಇಲ್ಲಿ ಇಳಿತಾರೆ, ಕಾಮಾಕ್ಷಿ ಪಾಳ್ಯದಲ್ಲ ಸುಂಕದಕಟ್ಟೆಲ್ಲ ಇಳಿತಾರೆ. ಅಲ್ಲಿ ಇಳಿದು ಅವರು ಬದುಕಿಗೆ ಏನು ಮಾಡಬೇಕು ಅಂದಾಗ ಪುಟ್ಟದಾಗೆ ಗಾರ್ಮೆಂಟ್ಸ್ ಹೋಗ್ತಿರ್ತಾರೆ. ಯಪ್ಪ ಆಟೋ ಓಡಿಸ್ತಿರ್ತಾರೆ. ಹಂಗಿದ್ದಾಗ ಒಂದಿನ 20 ರೊಟ್ಟಿ ಏನೋ ಮಾಡಿ ಯಾರಿಗೂ ಕೊಡುತ್ತೆ, ಚೆನ್ನಾಗಿದೆ ಯಾಕಂದ್ಬಿಟ್ಟು ಇನ್ನೊಂದು 20 ರೊಟ್ಟಿಗೆ ಆರ್ಡರ್ ಬರುತ್ತೆ. ಹೀಗಾಗಿ ಒಂದು ದಿನಕ್ಕೆ 100 ರೊಟ್ಟಿ ಇಷ್ಟು ಆರ್ಡರ್ ಬಂದುಬಿಡುತ್ತೆ. ಅಯ್ಯೋ ಚೆನ್ನಾಗಿದ್ದಿಲ್ಲ ಅಂಥೇಳಿ ಗಾರ್ಮೆಂಟ್ ಕೆಲಸ ಬಿಟ್ಟು ಅವ್ರ ರೊಟ್ಟಿಗೆ ಒಂದು ಊರಿಂದ 7-8 ಜನ ಹೆಣ್ಮಕ್ಳನ್ನ ಕರೆಸ್ಕೊಂಡು ರೊಟ್ಟಿ ಮಾಡೋಕ್ಕೆ ಶುರು ಮಾಡಿ ಈಗ ರೊಟ್ಟಿ ಶೋಭಕ್ಕ ಅಂತೇಳಿ ತುಂಬ ಫೇಮಸ್ಸು. ಬೆಂಗಳೂರಿನ ಬಹುತೇಕ ನಮ್ಮ ಉತ್ತರ ಕರ್ನಾಟಕ ಸ್ಟೋರ್ಸ್ ಇದೆಯಲ್ಲ, ಹೋಟೆಲ್ಸು, ಅಲ್ಲಿಗೆಲ್ಲ ರೊಟ್ಟಿ ಅಲ್ಲಿಂದ ಬರೋದು. ಆಕೆ ಸಕ್ಸಸ್ ಸ್ಟೋರಿ. ಇವತ್ತು ಹೋಗಿ ಹಳೇ ನೈಟಿ ಹಾಕೊಂಡು ಅದನ್ನು ಕೂತ್ಕೊಂಡು ಬಡಿತಾ ಇರ್ತೀವಿ. ಇವತ್ತಿಗೂ 8 ಜನ ಕೆಲಸ ಮಾಡ್ತಾರೆ, ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾಡಲ್ಲ ಅವರು, ಕೂತ್ಕೊಂಡು ಈಗಲೂ ಕಾಯಕ್ಕೆ ಹೋಗಿ ನೋಡಿ ಆಕೆ. ಹಾಗಾಗಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳಲ್ಲಿ ಪುಟ್ಟಣ್ಣ ಅಂತ ಬರ್ತಾನೆ ಪಾತ್ರ. ಇವರೆಲ್ಲ ಬುದ್ಧಿವಂತರಿಗೆಲ್ಲ ದೊಡ್ಡ ಸಮಸ್ಯೆ. ಆತ ಆ ಮನೆಯ ಒಬ್ಬ ಸೇವಕ, ಕೆಲಸಗಾರ. ಇವರೆಲ್ಲ ಬುದ್ಧಿವಂತರು ದೊಡ್ಡ ಸಮಸ್ಯೆ ಅಂತ ಹೊಡೆದಾಡ್ತಿದ್ರೆ ತನ್ನ ಕೆಲಸ ಮಾಡ್ತಾನೆ, ಬಿಡುವಾದಾಗ ಹೋಗಿ ಬೇಟೆ ಆಡ್ತಿರ್ತಾನೆ ಕೊನೆಯವರೆಗೂ. ಆ ಥರ ನೋಡಿ ಆಕೆ ಅಷ್ಟೆಲ್ಲ ಕೀರ್ತಿ, ತನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾಳೆ, ಮದುವೆ ಮಾಡಿದಾಳೆ ಆಕೆ. ತನ್ನ ಗಂಡನಿಗೆ ಆಟೋ ಓಡಿಸೋದು ಬಿಡಿಸಿ ಜೊತೆಲಿ ಇಟ್ಕೊಂಡು, ಅಂದರೆ ಅದು ತುಂಬ ಇಷ್ಟ ಆಗಿದ್ದು ಬಿಡಿ. ಯಾಕೆ ಹೇಳಿ ನೋಡಿ, ಬದುಕು ಕಟ್ಕೊಳಕ್ಕೆ ಅದಕ್ಕಿಂತ ದೊಡ್ಡಬೇಕಾ? ಇಲ್ಲ, ಒಬ್ಬರಿಗೂ ಒಂದು ಫ್ಯಾಷನ್ ಇರುತ್ತೆ, ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನು ಅವ್ರು ರೂಢಿಸ್ಕೊಂಡ್ರೆ ತಮ್ಮ ಜೀವನದಲ್ಲಿ ಅದರಿಂದ ಮುಂದೆ ಬರ್ತಾರೆ. ಖಂಡಿತ ಖಂಡಿತ. ನಿಮ್ಮ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಎಲ್ಲರ ಮನೆಯಲ್ಲೂ ಅಲಂಕಾರಕ್ಕೆ ಬೇಕಾದಷ್ಟು ವಸ್ತುಗಳು ಇಟ್ಟಿರ್ತಾರೆ, ಅದು ಇದು ಇರುತ್ತೆ. ಬಟ್ ನಿಮ್ಮ ಮನೇಲಿ ಎಲ್ಲಿ ನೋಡಿದ್ರು ಬರೀ ಪುಸ್ತಕಗಳೇ ಇದೆಯಲ್ಲ, ಆ ಪುಸ್ತಕಗಳ ಭಂಡಾರ ನಾನು ಕಣ್ಣಾರ ನೋಡಿ. ಪುಸ್ತಕಕ್ಕಿಂತ ಮನೆಗೆ ಅಲಂಕಾರ ಇನ್ನೇನು ಬೇಕು ಸರ್? ಸೂಪರ್. ನನಗನ್ಸೋದು ಪುಸ್ತಕನೇ ಮನೆಗೆ ಅಲಂಕಾರ. ನಾನು ಹೇಳಿದ್ದಲ್ಲ, ಅದು ದೊಡ್ಡವ್ರು ಹೇಳಿದ್ರು.
ಪುಸ್ತಕ ಇಲ್ಲದ ಮನೆ ಆತ್ಮ ಇಲ್ಲದ ದೇಹದಂತೆ. ಆತ್ಮ ಇಲ್ಲದ್ರೆ ಹೆಂಗೆ ಅದಕ್ಕೊಂದು ಜೀವ ಇರಲ್ವ. ಹಾಗಾಗಿ ಅದಕ್ಕೆ ನನ್ನ ಹೆಂಡತಿಯೂ ನನಗೆ ಅನುರೂಪಳು ಅಂದರೆ ನನಗೆ ಆದರ್ಶ ಪತ್ನಿ. ಯಾಕೆಂದರೆ ಆಕೆನೂ ತುಂಬ ಏನು ಕೇಳಲ್ಲ, ಆ ವಾಲ್ ಹ್ಯಾಂಗಿಂಗ್ಸ್ ಹಂಗಿರಬೇಕು, ಈ ಲೈಟ್ ಹಿಂಗಿರಬೇಕು, ಈ ನೆಲ ಹಿಂಗೆ ಏನು ಕೇಳಲ್ಲ. ಈಗ ಅಲ್ಲೊಂದು ಹಳೆ ಮನೆ ನಾವು ನೋಡಿದ್ದೀವಿ, ಅದು ತುಂಬ ಡಿಸೈನ್ ಮಾಡ್ಸೋಣ ಅಂದ್ಕೊಂಡು. ಅವಳೊಂದು ಹಳೇದಲ್ವ, ಹಳೆ ಥರನೇ ಇರಲಿ. ಹಳೆ ಮನೆಯಲ್ಲಿ ಹಳೆ ನಾವು ಮಾಡ್ತಿರೋದು ಹಳೆ ವಿಡಿಯೋಗಳೇ, ಹಳಬರು ವಿಡಿಯೋನೇ ಚೆನ್ನಾಗಿದೆ, ಆರಾಮಾಗಿರೋಣ. ಪರಮ್ ಅವರೇ, ಕಡೆಯದಾಗಿ ಏನು ಹೇಳಬೇಕು ಅಂತ ಆಸೆ ಪಡ್ತೀರಾ? ನಾನು ಹೇಳೋದೆಲ್ಲ ನೀವು ಹೇಳಿಸ್ಬಿಟ್ಟಿದ್ದೀರಿ. ಮತ್ತು ನಾವು ಏನು ಹೇಳಬೇಕು ಅನ್ನೋದು ಕಲಾ ಮಾಧ್ಯಮದಲ್ಲಿದೆ. ಹಾಗೆ ನೋಡಿ, ಉಳಿದಂತೆ ನಾನು ಹೇಳೋದೇನು ಅಂತಂದರೆ, ಬದುಕಬೇಕು ಅಂತ ಛಲ ಇದ್ದರೆ, ಬದುಕಬೇಕು, ದುಡಿಬೇಕು, ಸಾಧಿಸ್ಬೇಕು ಅಂತಿದ್ರೆ ಸಾಗರ ಈ ಜಗತ್ತು. ಯೂಟ್ಯೂಬ್ ಅಲ್ಲ, ಯೂಟ್ಯೂಬ್ ಅಂತಲ್ಲ, ಆಕ್ಚುಲಿ ಯೂಟ್ಯೂಬೇ ದೊಡ್ಡ ಸಾಗರ. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಹಳ್ಳಿನಲ್ಲೂ ಸಹ ವ್ಯಾಪಾರ ಮಾಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಾರದಲ್ಲಿ ತೊಡಗಿಸ್ಕೋಬೇಕಂದ್ರೆ ಸಿಟಿಲೇ ಅಂಗಡಿ ಓಪನ್ ಮಾಡ್ಬೇಕಂತ ಏನಿಲ್ಲ. ನಿಮ್ದು ಏನಿದೆ ಆ ಪ್ರಾಡಕ್ಟ್ನ ನಿಮ್ಮ ಹಳ್ಳಿಯಿಂದನೇ ಎಸ್ಟಾಬ್ಲಿಷ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಮೂಲಕ. ಖಂಡಿತ ಅಷ್ಟು ಪವರ್ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋದು ಗೊತ್ತಿರಬೇಕಷ್ಟೇ. ಅಲ್ಲ, ಎಲ್ಲಕ್ಕಿಂತ ಮುಖ್ಯ ಈಗ ಸೋಷಿಯಲ್ ಮೀಡಿಯಾ, ಡಿಜಿಟಲ್ಲು, ಸೇಲ್ಸ್ ಎಲ್ಲಕ್ಕಿಂತ ಮುಖ್ಯ. ಯಾವುದೇ ಕ್ಷೇತ್ರ ಆಗಲಿ ಸರ್, ಬದುಕಲ್ಲಿ ನಿಯತ್ತಿದ್ರೆ, ಶ್ರಮ ಪಡ್ತೀನಿ ಅಂತಾದರೆ, ನೀವು ಹೇಳಿದ ಪದನೇ ನಾನು ಮತ್ತೆ ಕಾಪಿ ಮಾಡಿದ್ರೆ, ತಾಳ್ಮೆ ಇದ್ದರೆ ಏನು ಬೇಕಾದ್ರೆ ಗೆಲ್ಬೋದು. ತಾಳ್ಮೆ, ಸಹನೆ, ಶ್ರಮ ಪಡಬೇಕು. ಭಾಳ ಜನ ತಾಳ್ಮೆ ಇರುತ್ತೆ, ಏನೋ ಮಾಡ್ತಿದ್ಯಾ ಸರ್, ಇದೀನಿ ಸರ್, ಅದೇನಂತ ಸರ್, ಕಾಯ್ತಾ ಇದ್ದೀನಿ ಸರ್, ಅಂತಂತಾನೆ ಆಗಲ್ಲ. ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸ್, ಹ್ಯೂಮನ್ ಎಫರ್ಟ್ ಅಂತ ಕರಿತೀವಲ್ಲ, ಮಾನವ ಪ್ರಯತ್ನ ಹೊಂದಿರಬೇಕು, ಅದಾಗಬೇಕು. ಹಾಗಾಗಿ ಸಿನ್ಸಿಯರ್ ಆಗಿರಬೇಕು. ಭಾಳ ಜನ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ, ಮಾಡ್ತಿರಲ್ಲ, ಅಥವಾ ಅಂದ್ಕೊಂಡ ಇಂಟೆನ್ಸಿಟಿಯಲ್ಲಿ ಮಾಡಲ್ಲ. ಆದರೆ ಹಾರ್ಡ್ ವರ್ಕ್ ಮಾಡಿದ್ರೆ, ಒಂದಷ್ಟು ವರ್ಷ ಕಾಯೋ ತಾಳ್ಮೆ ಇದ್ದರೆ, ಮತ್ತು ಗುರಿ ಸ್ಪಷ್ಟವಾಗಿದ್ದರೆ, ಗುರಿ ಸ್ಪಷ್ಟ ಇರಬೇಕು, ನಾನು ಏನು ಮಾಡಬೇಕು ಗುರಿ ಸ್ಪಷ್ಟವಾಗಿದ್ದರೆ, ಮತ್ತು ನಿಮ್ಮ ಸುತ್ತ ಒಳ್ಳೆಯದನ್ನು ಬಯಸುವ ಜನ ಇದ್ದರೆ, ಭಾಳ ಮುಖ್ಯ ಅದು. ನಮ್ಮ ಸುತ್ತ ಒಳ್ಳೆಯದು ಬಯಸುವ ಜನ ಇರಬೇಕು. ನಮ್ಮ ಸುತ್ತ ನೀವು ನೋಡಿ, ನನ್ನ ಸುತ್ತ ನಾಗಚಳಿ ಚಂದ್ರಶೇಖರ್ ಇಲ್ಲದೆ ಹೋಗಿದ್ರೆ, BM ಗಿರಿರಾಜ್ ಇಲ್ಲದೆ ಹೋಗಿದ್ರೆ, ಜಯತೀರ್ಥ ಇಲ್ಲದೆ ಹೋಗಿದ್ರೆ, ನಮ್ಮ ಅಪ್ಪ ಅಮ್ಮ ಇಲ್ಲದೆ ಹೋಗಿದ್ರೆ, ನನ್ನ ಹೆಂಡತಿ ಸವಿತಾ ಇಲ್ಲದೆ ಹೋದರೆ, ರವಿರಾಜ್ ಇಲ್ಲದೆ ಹೋದರೆ, ಇನ್ನು ಈ ಥರದ್ದು ನಮ್ಮ ಅಣ್ಣ ತಮ್ಮಂದ್ರು ಇಲ್ಲದೆ ಹೋದರೆ, ನಮ್ಮ ಅತ್ತೆ ಮಾವ ಅವರೆಲ್ಲರೂ ಇಲ್ಲದೆ ಹೋದರೆ, ದೊಡ್ಡ ಒಂದೊಂದು ಬಳಗ ಅದು. ನಿಮ್ಮನ್ನ ಎಲ್ಲ ಕಡೆಯಿಂದ ಒಂದೊಂದು ಒಳ್ಳೇದು ಬರ್ತಿರುತ್ತೆ ಯಾವಾಗಲೂ. ಖಂಡಿತ. ನೋಡಿ, 4 ಜನ ಸೇರಿಸಿ ನಿಮ್ಮನ್ನು ಬೆಳೆಸಿದ್ದಾರೆ, ನೀವು 4 ಜನನ ಬೆಳೆಸಬೇಕು. ಇದು ಹಿಂಗೆ ವಿಸ್ತಾರ ಆಗಬೇಕು, ಪ್ರತಿಯೊಬ್ಬರ ಕರ್ತವ್ಯ ಅದು. ನೋಡೋಣ ಏನಾಗುತ್ತೆ, ನೋಡೋಣ. ನನಗೆ ಇನ್ನೂ ಆಸೆ ಇದೆ, ಇನ್ನೂ ಯೂಟ್ಯೂಬ್ನಲ್ಲಿ ಕಲಾ ಮಾಧ್ಯಮದ ಥರ ಕೆಲಸ ಮಾಡೋಕ್ಕೆ ಇನ್ನೂ 100 ಜನ ಬೇಕು. ಯಾಕಂದರೆ ಅಷ್ಟು ಕೆಲಸ ಇದೆ. ಅಂದರೆ ಕನ್ನಡದಲ್ಲಿರೋ ಅಷ್ಟು ಸಾಧಕರನ್ನು ಮಾತಾಡ್ಸೋಕ್ಕೆ. ಈಗ ನೋಡಿ, ಉದಾಹರಣೆಗೆ ಭಾರ್ಗವಿ ನಾರಾಯಣ್ ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಅವ್ರು ಇಂಟರ್ವ್ಯೂ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದು, ಆಗಲಿಲ್ಲ. ನಾನು ಹೇಳೋದು, ಇನ್ನೊಬ್ರು ಯಾರು ಮಾಡ್ಬೋದಿತ್ತು ಅವ್ರ ಇಂಟರ್ವ್ಯೂನ. ಹೋಗಿ ಆ ಥರ 100 ಜನ ಬೇಕು, 100 ಕಲಾ ಮಾಧ್ಯಮಗಳು ಬೇಕು ಆ ಥರದ್ದು ಮಾಡೋಕ್ಕೆ. ಎಲ್ಲರೂ ಮುಂದೆ ಬರಲಿ, ಡಿಜಿಟಲ್ ಕಲ್ತ್ಕೊಳ್ಳಿ. ಆ್ಯಂಡ್ ಇದು ತಂತಾನೇ ಒಲಿಯೋ ಕಲೆ ಅಲ್ಲ, ಇದು ಒಂದು ಶಿಕ್ಷಣ. ಪ್ರಾಪರಾಗಿ ಈಗ ನನಗೆ ಎಡಿಟಿಂಗ್ ಬರುತ್ತೆ, ಸಿನಿಮಾಟೋಗ್ರಫಿ ಬರುತ್ತೆ, ಆ್ಯಂಡ್ ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಬರುತ್ತೆ, ಆ್ಯಕ್ಟಿಂಗ್ ಬರುತ್ತೆ, ಇಂಟರ್ವ್ಯೂ ಮಾಡೋಕ್ಕೆ ಬರುತ್ತೆ. ಅಂದರೆ ಇವೆಲ್ಲವೂ ತಂತಾನೇ ಸುಮ್ಮನೆ ಕೂತಿದ್ದಕ್ಕೆ ಬಂದದ್ದಲ್ಲ. ಫೀಲ್ಡ್ಗೆ ಬಿದ್ದು ನಾಟಕ, ಸಿನಿಮಾ, ಬದುಕು ಎಲ್ಲ ಕಡೆಯಿಂದ ಕಲ್ತಿದ್ದು ಒಂದು ಚೂರು ಸೇರಿ ಇವತ್ತು ಕಲಾ ಮಾಧ್ಯಮ. ಹಾಗಾಗಿ ಒಂದು ಮೂರ್ತಿ ಆಗಬೇಕು, ಒಬ್ಬ ಗಣೇಶನ ತಯಾರು ಮಾಡಬೇಕು ಅಂದರೆ 100 ಉಬ್ಬು ತಗ್ಗುಗಳಿರ್ತವೆ. ಸೊ ಆ ಥರನ್ನೆಲ್ಲ ಒಬ್ಬ ಕುಶಲಕರ್ಮಿ ಹೇಗೆ ಕಲಿತಾನೋ ಹಾಗಾಗಿ ಅದನ್ನೆಲ್ಲವೂ ನಾವು ಕಲಿಬೇಕು. ಸಿನಿಮಾ ಕಲೆ ಕೂಡ ಒಂದು ಕುಶಲ ಕಲೆ, ಇಟ್ಸ್ ಎ ಕ್ರಾಫ್ಟ್ ಮನ್ಶಿಪ್. ಸಿನಿಮಾ ಅಂತಂದರೆ 10 ಅಲ್ಲ, 15 ಅಲ್ಲ, 20 ರೀತಿಯಾದಂಥ ಕಲೆಗಳ ಭಂಡಾರ ಅದು. ಹೌದು ಅಲ್ವಾ? ಸಂಗೀತ ಇರ್ಬೋದು, ನಿರ್ದೇಶನ ಆಗ್ಬೋದು, ಸಂಕಲನ ಆಗ್ಬೋದು, ಈ ಥರ ಹೇಳ್ದವರೇ ಲಿಸ್ಟೇ ದೊಡ್ಡದಾಗುತ್ತೆ. ಬಟ್ ಇನ್ನು ನಿಮ್ಮ ಕಲಾ ಮಾಧ್ಯಮ ಇಲ್ಲಿವರೆಗೂ ಬಂದಿದೆ. ನಿಮ್ಮ ಕಲಾ ಮಾಧ್ಯಮದ ಮುಂದಿನ ಧ್ಯೇಯ ಏನು ರೀಚ್ ಆಗಬೇಕು ಅಂತ? ಏನಿಲ್ಲ ಸರ್, ಅದು ತಂತಾನೆ ಹೋಗ್ತಾ ಇದೆ. ನಾನು ಇಷ್ಟೇ ರೀಚ್ ಆಗಬೇಕು, ಅಷ್ಟೇ ರೀಚ್ ಆಗಬೇಕು ಅಂತ ಹೇಳಲ್ಲ. ಅಫ್ಕೋರ್ಸ್ 1 ಮಿಲಿಯನ್ ಆದಾಗ ಖುಷಿ ಆಗುತ್ತೆ, 1 ಕೋಟಿ ಆದಾಗ ಇನ್ನೂ ದೊಡ್ಡ ಸಂತೋಷ ಆಗುತ್ತೆ. 1 ಮಿಲಿಯನ್ ಆದಾಗ ಒಂದು ದೊಡ್ಡ ಸಂವಾದ ಇಟ್ಕೊಳ್ಳೋಣ ಆಡಿಯನ್ಸ್ ಜೊತೆಗೆ ಅಂತ ಅಂದ್ಕೊಂಡಿದ್ದೀವಿ. ಒಂದೆಲ್ಲ ರವೀಂದ್ರ ಕಲಾಕ್ಷೇತ್ರ ಥರದಲ್ಲಿ ಒಂದು ಇವೆಂಟ್ ಮಾಡಿ ಆಡಿಯನ್ಸ್ನೆಲ್ಲ ಇನ್ವೈಟ್ ಮಾಡಿ, ಗಣ್ಯರನ್ನೆಲ್ಲ ಕರೆಸಿ, ನಾವು ಎಂಟ್ರಿ ಮಾಡೋ ಅನೇಕರನ್ನು ಕರೆಸಿ ಅವ್ರು ಸನ್ಮಾನ ಮಾಡಿರೋ ಜೊತೆಗೆ ಒಂದು ಮಾತುಕತೆ ಇಟ್ಕೋಬೇಕು ಅಂತ. ಉಳಿದಂತೆ ನನಗೊಂದು ಶಾಲೆ ಮಾಡೋ ಆಸೆ ಇದೆ, ಆಸಕ್ತಿ ಇದೆ. ನನ್ನ ಒಂದು ಸಲಹೆ ಏನಂದರೆ, ಇವಾಗ ಏನು ಇಂಟರ್ವ್ಯೂ ಮಾಡ್ತೀರಾ ಒಬ್ಬರನ್ನ ಹೋಗಿ ಅದೇ ಇಂಟರ್ವ್ಯೂನ ನಿಮ್ಮ ಶಾಲೆಯಲ್ಲಿ ಮಾಡಿ 4 ಜನ ನಿಮ್ಮ ಸ್ಟೂಡೆಂಟ್ಸ್ ಕೂತ್ಕೊಂಡು ಲೈವ್ ಆಗಿ ಅದರ ಒಂದು ಅನುಭವದ ಸವಿಲಿ. ಯಾವತ್ತರ ಒಂದಿನ ನಾವು ಬರ್ತೀವಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಕನಸು ಆದಷ್ಟು ಬೇಗ ಈಡೇರಲಿ. ಕನ್ನಡಿಗರು ವಿಶಾಲ ಹೃದಯದವರು ಖಂಡಿತ ನಿಮ್ಮ ಕಲಾ ಮಾಧ್ಯಮನ 1 ಮಿಲಿಯನ್ ಸಬ್ಸ್ಕ್ರೈಬರ್ ಫುಲ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಆದಷ್ಟು ಬೇಗ ಆಗಲಿ. ಆ ಒಂದು ಸಂತೋಷದ ಕೂಟದಲ್ಲಿ ನಾವು ಸಹ ಭಾಗಿಯಾಗಿರ್ತಕ್ಕಂಥ ಅವಕಾಶ ಸಿಗಲಿ ಅನ್ನೋದಷ್ಟೇ ನಮ್ಮ ಭಾಗ್ಯ TV ವತಿಯಿಂದ ನಾನು ನಿಮಗೆ ಕೇಳ್ತಾ ಇರೋದು. ಹೆಸರಲ್ಲೇ ಭಾಗ್ಯ ಇದೆ, ಹೆಸರಲ್ಲೇ ಒಂದು ಫಾರ್ಚೂನ್ ಇದೆ. ಬಹಳ ಒಳ್ಳೆ ಮನಸ್ಸಿನವರು ಭಾಗ್ಯ TVಯ ಗಿರೀಶ್ ಸರ್ ಮತ್ತು ಭಾಗ್ಯ ಅಕ್ಕ ಅವರು, ಮತ್ತು ಅವ್ರ ಇಡೀ ಕುಟುಂಬ ಬಹಳ ಒಳ್ಳೆ ಕುಟುಂಬ. ಬಹಳ ಮುದ್ದಾಗಿ ಅವ್ರು ಕೆಲಸ ಮಾಡ್ತಾರೆ, ಬಹಳ ಕಮಿಟೆಡ್ ಪೀಪಲ್, ಮತ್ತು ಬಹಳ ಮುಖ್ಯವಾಗಿ ಇನ್ನೊಬ್ಬರನ್ನ ಬೆಳೆಸಬೇಕು ಅಂತ ಒಂದು ಸಹೃದಯತೆ ಇರೋಂಥವ್ರು. ಅಂಥ ಗಿರೀಶ್ ಅವ್ರಿಗೂ ಮತ್ತು ಭಾಗ್ಯ ಅಕ್ಕ ಅವ್ರನ್ನ ಭಾಳ ಧನ್ಯವಾದ ಹೇಳ್ತೀನಿ. ಮತ್ತು ಅನೇಕ ಯೂಟ್ಯೂಬರ್ಸ್ಗಳಿಗೆ ಇವರು ಮಾದರಿ. ಯಾಕಂತಂದರೆ ಇವ್ರದ್ದು ಕಾರ್ ಚಾಲಕರಾಗಿದ್ದು, ಅಕ್ಕ ಅವರು ಹೌಸ್ ವೈಫ್ ಆಗಿದ್ದು, ಇವತ್ತು 1 ಮಿಲಿಯನ್ 10 ಲಕ್ಷ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಹಾಗಾಗಿ ಯೋಚನೆ ಮಾಡಿ,
ಕಾರು ಚಾಲಕರು ಅಂದರೆ ನನ್ನ ಪ್ರಕಾರ ಬಹಳ ಕೊನೆಯ ಸಂಬಳದವರು ಅಂತ ನನಗನ್ಸುತ್ತೆ. ತಪ್ಪಿದ್ರೆ ಕ್ಷಮಿಸಿ, ಯಾರಿಗೂ ಹರ್ಟ್ ಮಾಡೋ ಲಾಸ್ಟ್ ಬೆಂಚ್ನವರು ಅಂತ. ಅಂಥವ್ರು ಇವತ್ತು ಫಸ್ಟ್ ಬೆಂಚಿಗೆ ಬಂದು ಕೂತಿದ್ದಾರೆ. ಜೀವನದಲ್ಲಿ ಎಂಥ ಲಾಸ್ಟ್ ಬೆಂಚರು ಫಸ್ಟ್ ಬೆಂಚಿಗೆ ಬರೋಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ತವ್ರು ನಮ್ಮ ಗಿರೀಶ್ ಸರು. ಹಾಗಾಗಿ ಕಷ್ಟಗಳೇ ಎಲ್ಲದಕ್ಕೂ ದಾರಿದೀಪ ಅಷ್ಟೇ. ನಾವು ಕಷ್ಟಗಳನ್ನೇ ಕಷ್ಟಕ್ಕೆ ಕತ್ಲೆ ಅನ್ಕೊಂಡ್ಬಿಡ್ತೀವಿ. ಆ ಕಷ್ಟಗಳನ್ನೇ ನಾವು ದಾರಿದೀಪವಾಗಿ ಮಾಡ್ಕೋಬೇಕು. ನಮ್ಗೆ ದಾರಿ ತೋರಿಸ್ತಾವೆ. ಒಳ್ಳೆಯದಾಗಲಿ ಎಲ್ರಿಗೂ. ಕಷ್ಟಪಡುವ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ. ಕಷ್ಟಪಡೋರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಷ್ಟಪಡುವ, ತಾಳ್ಮೆ ಇರುವ, ಶ್ರದ್ಧೆ ಇರುವ, ಗುರಿ ಸ್ಪಷ್ಟವಾಗಿರುವ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೇ ಆಗುತ್ತೆ. ಸಮಯ ಕೆಲವ್ರು ಬೇಗ ಆಗ್ಬೋದು, ಕೆಲವು ನಿಧಾನವಾಗ್ಬೋದು. ಎದೆಗುಂದಬೇಕಾಗಿಲ್ಲ. ಎಲ್ರಿಗೂ ಶುಭವಾಗಲಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವತ್ತೂ ಶರಣಾರ್ಥಿ. ಭಾಳ ತುಂಬ ಹೃದಯದ ಧನ್ಯವಾದಗಳು ಪರಮ್ ಅವರೇ. ಖಂಡಿತ ಸೂರ್ಯನಿಗೆ ಟಾರ್ಚ್ ಹಾಕೋ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಇಂಟರ್ವ್ಯೂ ಮಾಡ್ತಕ್ಕಂಥವ್ರು ಇವರು ಇಂಟರ್ವ್ಯೂ ಮಾಡೋದು ಅಂದರೆ ನಮಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಹೇಳ್ತೀನಿ. ಬಟ್ ಏನು ಸರಿ ಕ್ವಶನ್ ಕೇಳಿದ್ನೋ ತಪ್ಪು ಕ್ವಶನ್ ಕೇಳಿದ್ನೋ ಏನು ಬಿಟ್ಟಿದ್ನೋ ಗೊತ್ತಿಲ್ಲ. ಯಾಕೆಂದರೆ ಏನು ಕೇಳೋದಕ್ಕೆ ಮಾತು ಮಧ್ಯೆ ಹೋಗ್ತೀನಿ. ಸರಿ ಪ್ರಶ್ನೆ ಕೇಳಿದೀವಿ ತಪ್ಪು ಪ್ರಶ್ನೆ ಕೇಳಿದೀವಿ ಅಂತಂದ್ರು ನಾವು ಕಲಾಮಾಧ್ಯಮ ಪ್ರಶ್ನೆನೇ ಕೇಳಲ್ಲ ಯಾರಿಗೂ. ಅದೇ ನಮ್ಮ ಇದು ಯಾರಿಗೂ ಪ್ರಶ್ನೆ ಕೇಳಲ್ಲ. ಸರ್ ನಿಮ್ಮ ಬಗ್ಗೆ ಹೇಳಿ ನೋಡಿ ಸುಮ್ಮನೆ ಕೂತ್ಕೋತೀವಿ ಅಷ್ಟೇ. ಹುಡುಗರು ಹೇಳ್ತಾರೆ, ನಾವು ರೆಕಾರ್ಡ್ ಮಾಡ್ತೀವಿ. ಪ್ರಶ್ನೆ ಕೇಳೋಕ್ಕೂ ನಮ್ಗೆ ಬರಲ್ಲ ಅಂತ ಹೇಳಿದೆ ಅಷ್ಟೇ. ಹಾಗೆ ಓಕೆ, ಹಂಗೆ ಹೇಳಿದ್ರಾ? ನೀವು ಪ್ರಶ್ನೆ ಕೇಳಬಾರ್ದಾಗಿತ್ತು ನಂಗಿತ್ತು. ನನಗೆ ಹಂಗೇನಿಲ್ಲ, ನಮಗೆ ಆ ಥರ ಒಂದು ಪ್ರಶ್ನೆ ಕೇಳೋಕ್ಕೂ ಬರಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಅವ್ರು ನಾನು ಮಾತಾಡ್ತೀನಿ. ಇಲ್ಲ, ಆ ಥರ ಅಲ್ಲ. ಬಟ್ ಏನಪ್ಪ ಅಂದರೆ ಈ ರೀತಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಕಲಾ ಮಾಧ್ಯಮಕ್ಕಾಗ್ಬೋದು, ಹಾಗೆ ನಮ್ಮ ತಂಡಕ್ಕಾಗ್ಬೋದು ನಾನು ಖಂಡಿತ ಧನ್ಯವಾದ ಅಂತ ತಿಳಿಸ್ತೀನಿ. ತುಂಬ ಕಷ್ಟಪಟ್ಟು ಚಂದ್ರು ಎಲ್ರಿಗೂ ಧನ್ಯವಾದ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೇನಿದೆ ಪರಮ್ ಅವರೇ, ಆಲ್ರೆಡಿ ನೀವು ವಾರದ ಕತೆ ಮಾಡ್ತೀರಾ ಕಲಾ ಮಾಧ್ಯಮಕ್ಕೆ. ಪ್ರತಿ ವಾರನೂ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ನಾನೇನು ಕೇಳೋದು ಎಲ್ಲ ನೀವೇ ಹೇಳಿದ್ದೀರಾ. ಇದಕ್ಕೂ ಮೀರಿ ಏನಾದ್ರು ಕ್ವಶನ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದರಲ್ಲಿರ್ತಕ್ಕಂಥ ಆಯ್ದ ಪ್ರಶ್ನೆಗಳನ್ನ ಬೇಕಾದ್ರೆ ಕೇಳಿ ಪರಮರಿಂದ ಮತ್ತೊಂದು ವಿಡಿಯೋ ಮಾಡಿ ಆನ್ಸರ್ ಮಾಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಎಲ್ಲರೂ ಭಾಗ್ಯ ಟಿವಿ ವ್ಲಾಗ್ಸ್ ಮತ್ತು ಭಾಗ್ಯ ಟಿವಿ ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳ್ಕೊತೀನಿ. ಹಾಗೆ ಕಲಾ ಮಾಧ್ಯಮನೂ ಸಹ ಬೇಗ ಸಬ್ಸ್ಕ್ರೈಬ್ ಮಾಡಿ 1 ಮಿಲಿಯನ್ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗೋಂಗೆ ಮಾಡಿದ್ರೆ ನಮಗೂ ಒಂದು ಪಾರ್ಟಿ ಗಿರಿಟಿ ಕೊಡಿಸ್ತಾರೆ. ಇಡೀ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಒಂದು ಪಾರ್ಟಿ ಇದೆ. ಸಂತೋಷ. ಅದು ನಾವೆಲ್ಲ ಭೇಟಿ ಆಗೋಣ ಒಟ್ಟಿಗೆ. ಏನು ಸರ್, ನಾವು ಯೂಟ್ಯೂಬರ್ಸ್ ಭೇಟಿ ಆಗಿದ್ದೀವಿ. ನಿಮ್ಮ ಕಲಾ ಮಾಧ್ಯಮದ 1 ಮಿಲಿಯನ್ ಸಬ್ಸ್ಕ್ರಿಪ್ಷನಲ್ಲಿ ಎಲ್ಲ ಹಿರಿಯರು, ಕಲಾವಿದರು, ಜೊತೆಗೆ ಸಬ್ಸ್ಕ್ರೈಬರ್ಸು ಎಲ್ಲರೂ ಭೇಟಿ ಆಗ್ತಕ್ಕಂಥ ಅವಕಾಶ ಸಿಗಲಿ. ಧನ್ಯವಾದ.